शंकरं शंकराचार्यं केशवं बादरायणं सूत्रभाष्यकृतो वन्दे भगवन्तो श्रीमच्छङ्करभगवत्पूज्यपादसद्गुरुभ्यो नमः। वन्दे वन्दस्यानन्दं गिरिवर्यं महामहिमवेदवेदान्ततारक्यं सद्गुरुं प्रणतोऽस्म्यहम्। सदाहं सम्प्रदायप्रियं सद्गुरुं नित्यानन्दं नमास्ते। श्री श्री सच्चिदानन्द सरस्वती महासद्गुरुभ्यो नमः। कीदृशेन अविकम्पेन योगेन युज्यते इति उच्यते। ಎಂತಹ ಅವಿಕಂಪವಾದ ಯೋಗದಿಂದ ಕೂಡ್ಕೊಳ್ತಾನೆ ಅಂತ. ಆ ಅವಿಕಂಪ ಯೋಗಕ್ಕೆ ಒಂದು ವಿಶೇಷಣ. ಅವಿಕಂಪ ಅಲುಗಾಡದ ಅಚಲವಾದ ಯೋಗ ಅವಿಕಂಪ. ಕಂಪಯೋಗ ಅಂದ್ರೆ ಅಲುಗಾಡುವ ಯೋಗ. ಅವಿಕಂಪ ಯೋಗ ಅಂದ್ರೆ ಅಲುಗಾಡದ ಸ್ಥಿರವಾದ ಯೋಗವೇ ಅವಿಕಂಪ ಯೋಗ. ಕಂಪ ವಿಕಂಪ ಅವಿಕಂಪ ವಿಶೇಷ ಕಂಪ. ಅವಿಕಂಪ ಅಂದ್ರೆ ಕಿಂಚಿತ್ತು ಅಲುಗಾಡುವ ಸ್ಥಿರವಾಗಿ ನಿಲ್ಲುವಂತಹ ಒಂದು ಯೋಗ. ಆ ಯಾವ ಯೋಗಗಳನ್ನೇ ಉಳ್ಕೊಂಡು ಅವನಿರ್ತಾನೆ ಸೇರ್ಕೊಳ್ತಾನೆ ಅಂತ ಕೇಳಿದ್ರೆ ಅದನ್ನ ಹೇಳ್ತಾನೆ ಪರಮಾತ್ಮ. ಅವಿಕಂಪ ಯೋಗದ ದ್ವಯ ಪ್ರಕಾರ ಏನ್ ಹೇಳಿದಪ್ಪ ಇಲ್ಲಿ? ಅಹಂ ಸರ್ವಸ್ಯ ಪ್ರಭವಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಯಥಾ ಭಾವಸಮನ್ವಿತಾಃ. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಯಥಾ ಭಾವಸಮನ್ವಿತಾಃ. ಅಹಂ ಸರ್ವಸ್ಯ ಪ್ರಭವಃ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಹೆಂಗೆ ಯೋಚನೆ. ಶ್ಲೋಕವನ್ನು ಹೇಳಿ ಪೀಠಿಕೆ ಹಾಕಿದ್ದಾರೆ. ಒಂದು ಶ್ಲೋಕಕ್ಕಲ್ಲ ಈ ಪೀಠಿಕೆ. ಅವಿಕಂಪ ಯೋಗ ಮುಂದಿನ ಶ್ಲೋಕ ಸ್ಪಷ್ಟ ಆಗುತ್ತೆ. ಮಾಂ ಕಸೆಯಂತಹ ಮಾಂ ಬೋಧೆಯಂತಹ ಸುಷ್ಯಂತಿ ರಮಂತಿ ಇದೆ ಅವಿಕಂಪ ಯೋಗ. ನನ್ನಲ್ಲಿಯೇ ಸಂತೋಷ ಪಡ್ತಾರೆ, ನನ್ನಲ್ಲೇ ರಮಿಸ್ತಾ ಇರ್ತಾರೆ ಎಂಬುದು ಇದು. ಸರ್ವಸ್ಯ ಅಹಂ ಪ್ರಭವ. ಸರ್ವಕ್ಕೂ ಸರ್ವಶಬ್ದಕ್ಕೆ ಸಂಕೋಚ ಮಾಡಿದ್ದೀನಿ. ಇಡೀ ವ್ಯಾಕೃತ ಜಗತ್ತಿಗೆ ನಾನು ಕಾರಣ. ಬರೀ ವ್ಯಾಕೃತಕ್ಕೆ ಮಾತ್ರ ಅಲ್ಲ, ವ್ಯಾಕೃತ ಎರಡಕ್ಕೂ ನಾನೇ ಕಾರಣ. ನನ್ನಿಂದ ಎರಡು ಹೊರಡುತ್ತೆ. ಎರಡಾಗೋದಕ್ಕೂ ಅವ್ಯಾಕೃತವಾಗೋದಕ್ಕೂ ನಾನೇ ಕಾರಣ. ಅವ್ಯಾಕೃತವು ವ್ಯಾಕೃತ ಹುಟ್ಟುತ್ತೆ, ವ್ಯಾಕೃತ ಅವ್ಯಾಕೃತ ಹುಟ್ಟುತ್ತೆ. ವ್ಯಾಕೃತ ಅವ್ಯಾಕೃತ ಪಡ್ಕೊಳ್ಳೋದೇ ಅದು ಹುಟ್ಟೋದು. ವ್ಯಾಕೃತ ವ್ಯಾಕೃತವಾಗೋದೇ ಹುಟ್ಟೋದು. ಎರಡು ಹುಟ್ಟತ್ತೆ ಅಂತ ಆಯ್ತು. ಪುಡಿಯು ಹುಟ್ಟುತ್ತೆ, ಹೆಂಟೆಯು ಹುಟ್ಟುತ್ತೆ, ಮಣ್ಣು ಗಡಿಗೆನೂ ಹುಟ್ಟುತ್ತೆ. ಮಣ್ಣು ಹಾಗೆ ಇರುತ್ತೆ. ಗಡಿಗೆ ಹೊಡೆದ್ರೆ ಪುಡಿ ಹುಟ್ಟುತ್ತೆ. ಪುಡಿ ಕೂಡ ಕಲಸಿ ಮುದ್ದೆ ಮಾಡಿದ್ರೆ ಮುದ್ದೆ ಹುಟ್ಟುತ್ತೆ. ಮುದ್ದೆ ಇದು ಮಾಡಿದ್ರೆ ಗಡಿಗೆ ಹುಟ್ಟುತ್ತೆ. ಎರಡೂ ಹುಟ್ಟುತ್ತೆ. ಅವ್ಯಾಕೃತ ಹುಟ್ಟತ್ತೆ ಅದು ಹೊಂದಲ್ಲ ಅಂತ ಇವರು ಕೃಷ್ಣಶಾಸ್ತ್ರಗಳು. ಅವ್ಯಾಕೃತ ಅಂದ್ರೆ ವ್ಯಾಕೃತ ಹುಟ್ಟತ್ತೆ ಅರ್ಥ ಏನು? ಶಬ್ದಾರ್ಥಿ ಹೊಂದಲ್ವಲ್ಲ. ಏನಪ್ಪ ವ್ಯಾಕೃತ ಹುಟ್ಟುವುದೇ ವ್ಯಾಕೃತವಾಗೋದು, ಅವ್ಯಾಕೃತವಾಗೋದು ಹುಟ್ಟುವುದೇನು? ತೋಕೊಳ್ಳೋದ್ರೆ ಹುಟ್ಟುವುದೇನು? ನನ್ನಿಂದಲೇ ಇದೆಲ್ಲವೂ ಉಂಟಾಗತ್ತೆ, ನನ್ನಿಂದಲೇ ಎಲ್ಲವೂ ನಡೆಯುತ್ತೆ, ಮುಂದುವರಿಯುತ್ತೆ ಅಂತ ಈ ರೀತಿ ಕಟ್ಕೊಂಡು ಮತ್ತವಾಗಿ ತಿಳಿದು ಗೊತ್ತು ಮಾಡಿಕೊಂಡು ಭಾವ ಸಮನ್ವಿತ ಪರಮಾರ್ಥ ತತ್ವದಲ್ಲಿ ಅಭಿನಿವೇಶವೇ ಭಾವ. ಪರಮಾರ್ಥ ತತ್ವವನ್ನು ಕಂಡುಕೊಳ್ಬೇಕು ಅನ್ನೋದು ಹಠ ಇದೆಯಲ್ಲ, ಇದೇ ಭಾವ. ಇದರಿಂದ ಕೂಡಿಕೊಂಡವರಾಗಿ ನನ್ನನ್ನು ಸರ್ವದಾ ಭಜಿಸ್ತಾ ಇರ್ತಾರೆ, ನನ್ನಲ್ಲೇ ಪ್ರೇಮ ಇಟ್ಟಿರ್ತಾರೆ. ಪ್ರಪಂಚವನ್ನೇ ಮರ್ತ್ಬಿಟ್ಟು ತಮ್ಮೊಳಗಿರ್ತಾರೆ. ಇದೇ ನಿಜವಾದಂತಹ ಪ್ರೇಮ, ಭಕ್ತಿ, ಪೂಜೆ, ಪುರಸ್ಕಾರ. ಹೊರಗಡೆ ಮಾಡೋದು ಯಾವ ಪೂಜೆ ಎಲ್ಲ ಸುಮ್ಮನೆ ಹೇಳಬೇಕಷ್ಟೇ ನೋಡಕ್ಕೆ. ಇನ್ನು ಶ್ರೇಷ್ಠ ಆಟ ಆಟೋಕ್ಕೂ ಭಯಂಕರ. ವೇಸ್ಟ್, ಟೈಮು ವೇಸ್ಟ್, ಎನರ್ಜಿ ವೇಸ್ಟ್ ಇದ್ದಾವೆ. ಏನಿದ್ದು ಸ್ವರೂಪದಲ್ಲಿ ಕಂಡುಕೊಂಡು ಸೌಮ್ಯದಿಂದ ನಿಜವಾದ ಭಕ್ತಿ ಪ್ರೇಮ. ಆಗಲ್ಲಪ್ಪ ನನಗೆ ಅಂದ್ರೆ ಇನ್ನೇನು ಬೇರೆ ಆಪ್ಷನ್ ಇಲ್ಲ, ಮಾಡಪ್ಪ ಅಂತಷ್ಟೇ. ಆಪ್ಷನ್ ಕೊಡೋ ವಿಷಯ ಬೇರೆ. ಮಾತ್ರ ಮುಖ್ಯಾರ್ಥದಲ್ಲಿ ಭಗವದ್ಭಕ್ತಿ ಇದ್ರೆ ಪ್ರಪಂಚದ ಸಾಧನೆ ಇಟ್ಕೊಳ್ಳೋದಲ್ಲ. ಸಾಧನೆ ಇಟ್ಕೊಂಡದ್ದು ಎಲ್ಲವೂ ಕೂಡ ಗೌಣ ಭಕ್ತಿ ಆಗುತ್ತೆ. ಇನ್ನೊಂದರ ನಿಮಿತ್ತ ಎದ್ಕೊಳ್ಳೋ ಪ್ರೇಮ ಇದೆಯಲ್ಲ, ಆ ಪ್ರೇಮ
ಇದು ತೋರುಗಳಿಗೆ ದಂಡ ಮಾಡ್ತಾ ಕಾಲ ಇದಕ್ಕೆ ಬರುತ್ತಾನೆ ಅಂತ ಅನ್ಕೋಬೇಕು ಅಷ್ಟೇ. ಇದೆ ಯಾವ ಬರ್ತಾನೆ ಓದಿಲ್ಲ. ಹೀಗೆ ಪರಮಾರ್ಥ ತತ್ವದಲ್ಲಿ ಅಭಿನಿವೇಶ ಅಂತ ಅದೇ ಕಂಡ್ಕೋಬೇಕು ತಿಳ್ಕೋಬೇಕು ಅಂತೇಳಿ ಅದಾದ ಸ್ವರೂಪದಲ್ಲಿಯೇ ನಿಲ್ಲುವ ಪ್ರಯತ್ನ ಮಾಡ್ತಾ ಇರುವಂತಹ ಒಂದು ಭಾವ ಇದೆಯಲ್ಲ, ಅದನ್ನು ಕೂಡ್ಕೊಂಡವರಾಗಿ ನನ್ನನ್ನು ಭಜಿಸ್ತಾರೆ. ಎಲ್ಲರೂ ನನ್ನನ್ನೇ ಕಾಣ್ತಾ ಇರ್ತಾರೆ. ಅಹಂ ಪರಂ ಬ್ರಹ್ಮ ವಾಸುದೇವಾಖ್ಯಂ ಸರ್ವಸ್ಯ ಜಗತಃ ಪ್ರಭವಃ ಉತ್ಪತ್ತಿಃ. ಅಹಂ ಪರಂ ಬ್ರಹ್ಮ ವಾಸುದೇವಾಖ್ಯಂ ಸರ್ವಸ್ಯ ಜಗತಃ ಪ್ರಭವಃ ಉತ್ಪತ್ತಿಃ. ಇಲ್ಲಿ ಅಹಂ ಸರ್ವಸ್ಯ ಪ್ರಭವ ಶ್ಲೋಕ ಇದೆ. ಅಹಂ ಶಬ್ದಕ್ಕೆ ಏನ್ ಅರ್ಥ ಅಂದ್ರೆ ಅಹಂ ಅಂದ್ರೆ ಕೃಷ್ಣ ಅಂತ ಅಲ್ಲ ಅಂತ. ನಾನು ಅಂದ್ರೆ ಕೃಷ್ಣ ಅಂತ ಅರ್ಥ ಮಾಡ್ಕೋಬೇಡಿ. ವಾಸುದೇವಾಖ್ಯಂ ಪರಂ ಬ್ರಹ್ಮ ಅಂದ್ರು. ನಾನು ಅಂದ್ರೆ ಸಮಸ್ತದಲ್ಲೂ ತುಂಬಿಕೊಂಡಿರುವ ಸನ್ಮಾತ್ರನೂ ಚಿನ್ಮಾತ್ರನೂ ಆಗಿರ್ತಕ್ಕಂತಹ ಪರಬ್ರಹ್ಮವೇ ವಾಸುದೇವ. ಅದೇ ಕೃಷ್ಣ, ಅದೇ ನಾನು. ಅವನೇ ಕೃಷ್ಣ ತೋರ್ತಾ ಇದ್ದಾನೆ. ವಸತಿ ವಾಸು ಜ್ಯೋತಿ ದೇವ. ವಾಸು ದೇವ. ಎಲ್ಲರೂ ವಾಸ ಮಕ್ಕಳು ಎಲ್ಲರನ್ನು ಬೆಳಗ್ತಾರೆ. ಅದು ಕಾಲ ದೇಶ ವಸ್ತುವಿನ ಪರಿಚ್ಛೇದಗೊಳ್ಳದಿರತಕ್ಕಂಥ ತತ್ವ. ಅದು ಎಲ್ಲದರ ಪ್ರಭವಕ್ಕೆ ಕಾರಣ ಅಂದ್ರೆ ಎಲ್ಲಾ ಕಲ್ಪನೆಗೂ ಅದೇ ಕಾರಣ. ಪ್ರಭವ ಅಂದ್ರೆ ಹುಟ್ಟುವುದು ಕಲ್ಪನೆಯೇ. ಕಲ್ಪನೆಗಿಂತ ಬೇರೆ ಹುಟ್ಟುವುದಿಲ್ಲ. ಏನೇನು ಹುಟ್ಟಿದೆ ಅಂತೀರೋ ಹಾವು ಹುಟ್ಟುವುದು ಏನ್ ಹೇಳೆ? ಹಗ್ಗವೇ. ಹಾವಾಗ ಸೋರೋದನ್ನ ಹಾವು ಹುಟ್ಟುತ್ತಿದ್ದೀರಾ. ಹಾವು ಇಲ್ಲ, ಹಗ್ಗವೂ ಇಲ್ಲ. ಇರೋದಿಲ್ಲ ಸನ್ಮಾತ್ರ ಚಿನ್ಮಾತ್ರ. ಸಚ್ಚಿತ್ ಮಾತ್ರ ನಾಮರೂಪದ ಕಲ್ಪನೆ ಬಂದ್ರೆ ಅದೇ ಹುಟ್ಟು. ಆ ಹುಟ್ಟಿಗೆ ಆಸ್ಪದವಾದದ್ದು ಯಾವುದು? ಅದೇ ಕಾರಣ. ಅದನ್ನೇ ತಾನು ಅಂತ ಇದ್ದಾನೆ. ವಾಸುದೇವಾಖ್ಯಾದ ಪರಬ್ರಹ್ಮವೇ ತಾನೇ ಸಮಸ್ತದರ ಹುಟ್ಟಿಗೂ ಕೋರಿಕೆಗೂ ಕಾರಣವಾದ ಉತ್ಪತ್ತಿ ಆಗಿರ್ತಕ್ಕವನು. ಮತ್ತೆ ಸ್ಥಿತಿ ನಾಶ ಕ್ರಿಯಾ ಫಲೋಪಭೋಗ ಲಕ್ಷಣ. ವಿಕ್ರಿಯಾ ರೂಪಂ ಸರ್ವಂ ಜಗತ್ ಪ್ರವರ್ತದೆ. ನನ್ನಿಂದಲೇ ಅಂದ್ರೆ ಈ ಜಗತ್ತಿನ ಇರುವಿಕೆ, ಜಗತ್ತಿನ ಅಡಗುವಿಕೆ ಮತ್ತು ಜಗತ್ತಿನ ಕ್ರಿಯೆ ಬದಲಾವಣೆ ಆಗುತ್ತೆ. ಕ್ರಿಯೆಯನ್ನೇ ಬೆಳೆಯೋದು ಬದಲಾವಣೆ ಆಗೋದು ಇದೆಯಲ್ಲ. ಈ ಮತ್ತು ಫಲೋಪಭೋಗ, ಫಲವನ್ನು ಅನುಭವಿಸೋದು. ನಮ್ಗೆ ಇಂಥ ಫಲ ಸಿಕ್ತು, ಫಲ ಸಿಕ್ತು, ಜಾಸ್ತಿ ಆರೋಗ್ಯ ಬಂತು, ಐಶ್ವರ್ಯ ಬಂತು. ಕಲ್ಪನೆ ಎಲ್ಲ ಕನಸಿನಲ್ಲಿ ಎಲ್ಲ ಬರುತ್ತೆ. ಎಲ್ಲ ಬಂದಿದ್ದಿರುತ್ತಲ್ಲ. ಕನಸು ಹೇಗೋ ಅಷ್ಟೇ. ಕನಸು ಹೇಳೋ ತತ್ಕಾಲದಲ್ಲಿ ಕನಸು ಮುಗಿಸಿರಲ್ಲ. ಅದು ಯಕ್ಷಾಂದೇ ತೋರ್ತಾ ಇರುತ್ತೆ. ಅಲ್ಲೂ ಏನು ಐಶ್ವರ್ಯ ಬರ್ತದೆ, ಹೇಗೆಲ್ಲ ಸುಳ್ಳು ತತ್ವ ಗೊತ್ತಾಗುತ್ತಿಲ್ಲ. ಎಲ್ಲ ಬಾಧೆ ಏನಿಲ್ಲ. ಹಾಗಾಗಿ ಸ್ಥಿತಿ ನಾಶ ಕ್ರಿಯಾ ಮತ್ತು ಅವುಗಳ ಫಲೋಪಭೋಗ, ಕ್ರಿಯೆಯ ಫಲ, ಕ್ರಿಯಾಫಲದ ಉಪಭೋಗ ಅನುಭವಿಸೋದು. ಈ ಪ್ರಕಾರದ್ದಾದ ಎಲ್ಲಾ ವಿಕಾರ ರೂಪವಾದ ಸಮಸ್ತ ಜಗತ್ತು ನನ್ನಿಂದಲೇ ನಡೀತಾ ಇದೆ. ನಾನೆಲ್ಲದೆ ಇನ್ನೊಂದಿಲ್ಲ ಈ ಜಗತ್ತಲ್ಲಿ. ಇರೋದಲ್ಲ ನಾನು ಒಬ್ಬನೇ. ನನ್ನನ್ನೇ ಜಗತ್ತು ಅಂತ ತಪ್ಪಾಗಿ ನೋಡ್ತಿದ್ದಾರೆ, ಕರಿತಾ ಇದ್ದಾರೆ. ನೋಡ್ತಿದ್ದಾರೋ ಕರಿತಿದ್ದಾರೋ ಹೇಗಲ್ಲ ಹೇಳು. ಇದು ನಾನು ಒಬ್ಬನೇ ಸತ್ಯ. ಎಲ್ಲ ವಿಕಾರಗಳು ನನ್ನಲ್ಲೇ ನಡೀತಾ ಇದೆ. ಒಬ್ಬನೇ ಮಾಡ್ತಾ ಇರ್ತದೆ. ಮುಂದುವರಿಯುತ್ತೆ. ಮುಂದುವರಿಯೋದು, ಉಂಟಾಗೋದು, ಹೊರಡೋದು, ನಡೆಯೋದು, ಉಂಟಾಗೋದು, ಮುಂದುವರಿಯೋದು ಯಾರಿಗೂ ಇರ್ಬೋದು. ಈಗ ಕಾರ್ಯಕ್ರಮ ಇದಾಗಿ ಪ್ರವರ್ತತೆ. ಕಾರ್ಯಕ್ರಮವು ಇವಾಗ ಆರಂಭ ಆಗುತ್ತೆ, ಮುಂದುವರಿಯುತ್ತೆ, ಶುರು ಆಗುತ್ತೆ, ಮುಂದುವರಿಯುತ್ತೆ, ನಡೆಯುತ್ತೆ. ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ इति एवं मत्वा भजन्ते सेवन्ते मां बुधाः अवगत परमार्थतत्त्वाः. इति एवं मत्वा भजन्ते सेवन्ते मां बुधाः अवगत परमार्थतत्त्वाः. भावसमन्विताः. भावः भावना परमार्थतत्त्वाभिनिवेशः. तेन समन्विताः संयुक्ताः इत्यर्थः. ಈ ರೀತಿಯಾಗಿ ಇಡೀ ವಿಶ್ವಕ್ಕೆ ಉತ್ಪತ್ತಿ, ಸ್ಥಿತಿ, ನಾಶ ಮತ್ತು ಫಲೋಪಭೋಗ ಅಷ್ಟಕ್ಕೂ ಚೈತನ್ಯವೇ ಕಾರಣ, ಚೈತನ್ಯವೇ ಆಧಾರ, ಚೈತನ್ಯವೇ ನಡೀತಾ ಇದೆ ಅಂತ ಈ ರೀತಿ ತಿಳ್ಕೊಂಡು ಅದೇ ಭಜನೆ ಅಂದ್ರೆ, ಸೇವನೆ ಅಂದ್ರೆ. ಅದು ತಾನು ಅಂತೊಳದ ಸೇವನೆ ಅಂದ್ರೆ
ಮಾತ್ರೆ ಸೇವಿಸಿದ ಅಂದ್ರೆ ಮಾತ್ರೆ ತಾನಾದ ಅಂತ. ಹೊರಗಡೆ ಇದ್ದ ಹೊರಗಡೆ ಇದ್ದ ಮಾತ್ರೆಯನ್ನ ಬಾಯಿಗೆ ಹಾಕೊಂಡು ತಾನು ಮಾಡ್ಕೊಂಡು ಸೇವನೆ ಆಯ್ತು. ತನ್ನ ಕೊಡೋದ್ರೆ ತಾನಾಗೋದೇ ಸೇವನೆ, ಬೇರೆ ಇನ್ನೇನು ಅಲ್ಲ. ಈ ಬುಧರು ಅಂದ್ರೆ ಪಂಡಿತರು ಅಂದ್ರೆ ಅವಗತ ಪರಮಾರ್ಥತ್ವ, ಅವಗತಂ ಪರಮಾರ್ಥತ್ವಂ ಯೈಷ್ಟೆ. ಯಾರಿಂದ ಪರಮಾರ್ಥತ್ವ ತಿಳಿಯಲ್ಪಟ್ಟಿದೆಯೋ ಅವರು ಅವಗತ ಪರಮಾರ್ಥ ತತ್ವರು, ಪರಮಾರ್ಥತ್ವವನ್ನು ಕಂಡುಕೊಂಡವರು. ಅವರು ಈ ಒಂದು ಭಾವ ಸಂಬಂಧಿತರು ಅಂದ್ರೆ ಪರಮಾರ್ಥ ತತ್ವಾಭಿನಿವೇಶವೇ ಭಾವ. ಆ ಭಾವನ ಪರಮಾರ್ಥತ್ವದ ಹಠ, ಅದರ ಬಗ್ಗೆ ಕಾಂಪ್ರಮೈಸ್ ಆಗಲ್ಲ ಅವರು. ಯಾವ್ದು ಬೇಕಾದ್ರೂ ಊಟ ತಿಂಡಿಯಲ್ಲಿ ಇವತ್ತು ನಿಂಗೆ ಗೊಜ್ಜಿಲ್ಲ ಪರವಾಗಿಲ್ಲ, ಸಾರೆ ಹಾಕು ಅಥವಾ ಒಂದು ಹುಳಿನ ಹಾಕು ಅಥವಾ ಒಂದು ಚಟ್ನಿನೇ ಕಲ್ಸ್ಕೊಳ್ತೀನಿ ಇನ್ನೇನೋ, ಅಥವಾ ಇನ್ನೇನು ಇನ್ನೇನು ಅದು ಕಾಂಪ್ರಮೈಸ್ ಹಾಕ್ತೀನಿ, ಇನ್ನೂ ವಿಷಯದ ಕಾಂಪ್ರಮೈಸ್ ಹಾಕ್ತಾರೆ. ಮಲಗೋ ಇಲ್ಲೇ ಮಲ್ಕೋತೀನಿ ಕಾಂಪ್ರಮೈಸ್ ಹಾಕ್ತಾರೆ. ಇನ್ಯಾವುದೋ ಬಟ್ಟೆ ಬರಲಿಲ್ಲ ಹೀಗೆ ಈ ಬಟ್ಟೆ ಹಾಕತ್ತೀನಿ ಕಾಂಪ್ರಮೈಸ್. ಆದ್ರೆ ತತ್ವ ವಿಚಾರ ಬಿಟ್ಟು ಬೇರೆ ಅಲ್ಲ, ಅಲ್ಲಿ ಕಾಂಪ್ರಮೈಸ್ ಆಗಲ್ಲ. ನೀನು ಈ ಭಗವದ್ ವಿಚಾರ ತತ್ವ ವಿಚಾರ ಬಿಟ್ಟು ಬಾ ಸಿನಿಮಾಕ್ಕೆ ಬಾ ಅಥವಾ ವ್ಯವಹಾರಕ್ಕೆ ಬಾ ಲೌಕಿಕಕ್ಕೆ ಬಾ ರಾಜಕೀಯಕ್ಕೆ ಬಾ, ಇಂಪಾಸಿಬಲ್. ಅಲ್ಲಿ ಮಾತ್ರ ಅಭಿನಿವೇಶ ಹಠ ಅವ್ರಿಗೆ ಇದ್ದೇ ಇರುತ್ತೆ. ಆದ ವಿಷಯಕ್ಕೆ ಮಾತ್ರ ಯಾರನ್ನೂ ಅವ್ರು ಇದು ಮಾಡ್ಕೊಳ್ಳೋದು. ಫೋನ್ ಮಾಡಿದ್ದ ನಮ್ಮ ಉಮಾ ಬರಬೇಡ ಬೆಂಗಳೂರಿಗೆ, ಹಾಗೆ ಬೇಜಾರು ಮಕ್ಕಳು ದರಿದ ಎಲ್ಲ ಬಿಟ್ಬಿಟ್ಟಿದೆ ಅಂತ ಎಲ್ಲ ನನಗೆ ಕಟ್ ಮಾಡ್ತಾರೆ, ಕಟ್ ಮಾಡ್ತಾರೆ, ಬೈಂಡಿಂಗ್ ಮಾಡ್ತಾರೆ, ನನ್ನ ಮೇಲೆ ಆಳ್ತಾರೆ ಎಂತ ಕೋಪ ಮಾಡ್ಕೊಂಡ. ಪರಮಾರ್ಥ ತತ್ವದಲ್ಲಿ ಅಭಿನಿವೇಶನ ಅರ್ಥ ಗೊತ್ತಾ? ವಿಷ ಪ್ರವೇಶ, ವಿಷಾನ ಹೊಕ್ಕೋದು, ನಿಶ್ಚಯವಾಗಿ ಹೊಕ್ಕೋದು, ಅಭಿಮುಖವಾಗಿ ಹೊಕ್ಕೋದು ಅಂದ್ರೆ ಇನ್ನೊಂದಿಲ್ಲ ಅದಕ್ಕೆ ಸಮಾನವಾಗಿ ಅವರಿಗೆ. ಈ ಒಂದು ಟಾಪಿಕ್ಗೆ ಈಕ್ವಲ್ ಆಗಿ ಇನ್ನೊಂದಿಲ್ಲ, ಹಾಗಾಗಿ ಇನ್ನೊಂದು ಕಾಂಪ್ರಮೈಸ್ ಆಗಲ್ಲ ಅವರು. ಅನ್ಪ್ಯಾರಲ್, ಇದು ಪ್ಯಾರಲ್ ಇದು ಆಗ್ಬೋದು, ಅದು ಆಗ್ಬೋದು, ಆಗಿಲ್ಲ. ಇನ್ನು ಹೇಳೋದಾದ್ರೆ ಈ ವಿಚಾರದಲ್ಲಿ ಮುಳುಗಿರ್ತಾರಲ್ಲ ಅವ್ರಿಗೆ ಈ ಭಜನಾ ಸ್ತೋತ್ರ ಅದ್ರೂ ಆಸೆ ಬರೋದು. ಭಜನೆ ಸ್ತೋತ್ರ ಪೂಜೆ ಬೇಡ ಅಂತ ಅದೆಲ್ಲ ಭಾಷೆ ವಿಕ್ಷೇಪ. ಅದು ಈ ವಿಕ್ಷೇಪ ತಪ್ಪಿಸ್ಕೊಳ್ಳೋಕೆ ಆ ವಿಕ್ಷೇಪ ಬೇಕೇ ಹೊರತು ಈ ಹಠ ಬಂದ್ಮೇಲೆ ಇದು ವಿಕ್ಷೇಪ ಬರುತ್ತೆ. ಕ್ಲೇಶ 108 ಹೂವು ತಗೊಂಬ, ಅದಕ್ಕೆಲ್ಲ ಹಣ್ಣು ತಗೊಂಬ, ಅದನ್ನ ಮಾಡು ಮಾಡ್ತಾರೆ, ಮಾಡ್ಕೊಳ್ಳಿ. ಪರಮಾರ್ಥ ತತ್ವದಲ್ಲಿ ಅಭಿನಿವೇಶ ಹಠವುಳ್ಳವರಾಗಿ ಅದನ್ನು ಕೂಡ್ಕೊಂಡವರಾಗಿ ಅದರಲ್ಲೇ ಇದ್ದು ಅದರಲ್ಲಿ ಅಹೋರಾತ್ರ ಮತಿವಾಹಯಂತಹ ಹಗಲು ರಾತ್ರಿಯನ್ನು ಅದರಿಂದಲೇ ಕಳ್ತಾ ಇರ್ತಾರೆ. ಅವ್ರಿಗೆ ಇನ್ಯಾವ ಚಿಂತೆ ಇರಲ್ಲ. ಆ ವಿಚಾರ ಬಿಟ್ಟು ತಮ್ಮ ದೇಹದ ಬಗ್ಗೆನೂ ಯೋಚನೆ ಮಾಡೋದಿಲ್ಲ. ಇನ್ನು ಹೊರಗಿನ ವಿಚಾರದಂತೂ ಇನ್ನೂ ತುಂಬಾ ದೂರ. ಆ ವಿಚಾರದೇ ಆನಂದ ಆಗಿರ್ತಾರೆ. ಅವರಿಗೆ ದುಃಖ ಕಾರಣವೇ ಇರಲ್ಲ. ದುಃಖ ಕಾರಣ ಅನಿತ್ಯವಾದ ಕಾಲ್ಪನಿಕವಾದ ವಸ್ತುವಿನ ಪ್ರೇಮ ದುಃಖ ಕಾರಣ ಆಗುತ್ತೆ. ಅದು ಬಿಟ್ಟೋಗುತ್ತೆ, ಬದಲಾವಣೆ ಆಗುತ್ತೆ, ಏನಾಗುತ್ತೆ. ಅದಿಲ್ಲೇ ಇಲ್ಲ ಅವರಿಗೆ, ಏನು ಆಗಲ್ಲ. ಮಚ್ಚಿತ್ತಾಹ ಮದ್ಗತ ಪ್ರಾಣಾಹ, ನಾನೇ ಬಿಡಿಸ್ಬಿಟ್ಟಿದ್ದೀನಿ ಮಚ್ಚಿತಾ ಬೇಡ. ಬೋಧಯಂತಃ ಪರಸ್ಪರಂ ಕಥಯಂತಶ್ಚ ನಿತ್ಯಂ ತುಷ್ಯಂತಿ ಚರಮಂದಿಜ. ಬೋಧಯಂತಃ ಪರಸ್ಪರಂ ಕಥಯಂತಃ ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಯಾವಾಗ ಮಯಿ ಚಿತ್ತಂ ಯೇಷಾಂತ ಮಚ್ಚಿತ್ತ, ಪರಮಾತ್ಮನಲ್ಲಿಯೇ ಕಲ್ಪಿತವಲ್ಲದ ಸತ್ಯವಾಗಿರುವ ಸ್ವರೂಪದಲ್ಲಿಯೇ ಅವರ ಮನಸ್ಸು ಯಾವಾಗ ಮದ್ಗದ ಪ್ರಾಣ. ಚಕ್ರಾದಿ ಪ್ರಾಣ ಚಕ್ರಾದಿ ಇಂದ್ರಿಯಗಳು ಅಂತ ಎಲ್ಲಾ ಇಂದ್ರಿಯಗಳು ಆತ್ಮವಿಚಾರವನ್ನೇ ಹೊರಡ್ತಾ ಇರ್ತದೆ. ಅಂದ್ರೆ ಆತ್ಮಚಿಂತನೆಯನ್ನೇ ತುಂಬಿಕೊಂಡಿರುತ್ತೆ. ಇಂದ್ರಿಯಕ್ಕೆ ಬೇರೆ ವಿಷಯವೇ ಬೇಡ. ಕಣ್ಣು ನೋಡಿದ್ರು ಭಾಷೆಯನ್ನು ಓದ್ತಾರೆ, ಕಿವಿನೇ ಕೇಳಿದ್ರು ಭಾಷೆ ವಿಚಾರನೇ ಕೇಳ್ತಾರೆ. ಅದ್ರ ಚಿಂತನೆ, ಆ ವೇದಾಂತ ಚಿಂತನೆ ವಿಚಾರ ಬಿಟ್ಟು ಬೇರೆದು ಬೇಡವೇ ಬೇಡ. ಹಾಗೆ ವ್ಯವಹಾರ ಸೂತ್ರರಾಜರಿಗೆ ವ್ಯವಹಾರವೇ ಇದು ಚತುರ್ಭುಜ. ಅವರಿಗೆ ಎಷ್ಟು ಖುಷಿಯಾಗಿರ್ತಾರೆ ವ್ಯವಹಾರದಲ್ಲಿ. ಊಟ ತಿಂಡಿ ಬಿಟ್ಟು ವ್ಯವಹಾರ ಬಿಡ್ತಾರೆ. 3 ಗಂಟೆ 4 ಗಂಟೆ ಊಟ ಮಾಡ್ತಾರೆ. ಆ ವ್ಯವಹಾರದ ಅಷ್ಟು ಅಭಿರುಚಿ. ಅದನ್ನು ಇದಕ್ಕೆ ವಿಷಯ ಮಾಡ್ಕೊಂಡಿರ್ತಾರೆ ಈ ಮಹಾತ್ಮರು. ಭಗವಂತನ ವಿಷಯಕ್ಕೆ, ಆತ್ಮ ವಿಷಯಕ್ಕೆ ಸರ್ವದಾ ಅದೇ ಚಿತ್ತ, ಅದೇ ಇದು. ಪರಸ್ಪರ ತದೇವ ಬೋಧೆಯಂತಹ. ನೋಡಿದ್ರ ಇಲ್ಲಿ ಹೇಗೆ ವಾಕ್ಯಾರ್ಥ ಅಂತ. ಮೊನ್ನೆ ಆತ್ಮಸ್ತು ಕಾಮ ಭವತಿ ಸ್ವಾಮಿಗಳು 1 4 10
ಆ ವಾಕ್ಯ ಕೋಟ್ ಮಾಡಿದ್ದಾರೆ. ಅದಕ್ಕೆ ಸ್ವಾಮಿಗೆ ಏನ್ ಅರ್ಥ ಮಾಡಿದಾರೆ ಗೊತ್ತಾ? ನಂಗೆ ಆಶ್ಚರ್ಯ ಆಯ್ತು. ದೇಹಕ್ಕ ಪ್ರೇಮಕ್ಕಾಗಿ ಎಲ್ಲೂ ಪ್ರಿಯವಾಗುತ್ತೆ ಅಂತ ಅರ್ಥ ಮಾಡ್ತಿದ್ದಾರೆ. ಯಾವುದನ್ನ ತತ್ತದ ಕಾಲಕ್ಕೆ ನಾನು ಅನ್ಕೋತಾನೋ ಅದರ ಪ್ರೇಮಕ್ಕೆ ಎಲ್ಲೂ ಪ್ರಿಯವಾಗುತ್ತೆ ಅಂತ. ದೇಹವನ್ನು ನಾನು ಅನ್ಕೊಂಡಾಗ ಈ ದೇಹಕ್ಕಾಗಿಯೇ ಹೆಂಡತಿ ಆಗಲಿ ಮಕ್ಕಳಾಗ್ಲಿ ಇದಾಗಲಿ ಆಗುತ್ತೆ. ಇಂದ್ರಿಯ ತಾನು ಅನ್ಕೊಂಡಾಗ ಅದರ ಪ್ರೇಮಕ್ಕಾಗಿ ಎಲ್ಲವೂ ಪ್ರಿಯವಾಗುತ್ತೆ. ಇಂದ್ರಿಯಕ್ಕೆ ಯಾವ್ಯಾವ್ದು ಪ್ರಿಯವಾಗಿರುತ್ತೋ ಅದೆಲ್ಲವೂ ಇಂದ್ರಿಯ ಪ್ರೇಮಕ್ಕಾಗಿ ಅದು ಪ್ರಿಯ, ಅದಕ್ಕಾಗಿ ಆಗಲ್ಲ ಅಂತ ಆಶ್ಚರ್ಯ ಪಡ್ತು ಸ್ವಾಮಿ. ಯಾವ್ಯಾವ್ದನ್ನ ತತ್ತತ್ ಕಾಲಕ್ಕೆ ತಾನು ತಿಳ್ಕೊಳ್ತಾನೋ ಆತ್ಮ ಅಂದ್ಕೊಳ್ತಾನೋ ಅದರ ಪ್ರೇಮಕ್ಕಾಗಿ ಅದ್ರ ವಿಷಯವೆಲ್ಲ ಪ್ರಿಯವಾಗುತ್ತೆ ಹೊರತು ಯಾವ ಅದಕ್ಕಾಗಿ ಪ್ರಿಯವಾಗುವುದೇ ಇಲ್ಲ. ಮಕ್ಕಳನ್ನು ತಾನು ಅನ್ಕೊಂಡ ಅಭಿಮಾನ ತುಂಬಾ, ಮಕ್ಕಳ ಪ್ರೇಮಕ್ಕಾಗಿ ಎಲ್ಲವೂ ಪ್ರಿಯ ಆಗ್ಬಿಡ್ತಾರೆ. ಮಗ ಏನೋ ತಗೊಳ್ತಾರೆ, ಆಯ್ತು, ಮಗ ಬೈಕ್ ತಗೋದ ತಗೋ, ಮಗ ತಗೋ, ಇದು ಮಾಡ್ತಾನೆ, ಅಷ್ಟು ಪ್ರೇಮ ಅದ್ರ ಮೇಲೆ ಏನ್ ಮಾಡ್ತಾನೆ ಅಂತಾನೆ. ಎಷ್ಟು ಸೂಕ್ಷ್ಮ ನೋಡಿದ್ರೆ ಆತ್ಮತ್ವ ಬುದ್ಧಿ ಎಲ್ಲೆಲ್ಲೆಲ್ಲ ರಿಫ್ಲೆಕ್ಟ್ ಆಗುತ್ತೆ ಬುದ್ಧಿವತ್ತೋ ಅದರ ಪ್ರೇಮಕ್ಕಾಗಿ ಎಲ್ಲವೂ ಪ್ರಿಯವಾಗುತ್ತೆ ಅಂತ ಸ್ವಾಮಿ. ಇವಾಗ ಅಲ್ಲಿ ಆಖ್ಯಾನ ಅದ್ ನೋಡಿದ್ರೆ ಅಲ್ಲಿ ಹೇಗೆ ಮಾಡಿದ್ದಾರೆ ಅಂತ, ಅಲ್ಲಿ ಮಾತ್ರ ಮುಂಚೆ ವ್ಯಾಖ್ಯಾನ ಮಾಡುವಾಗ ಹೀಗೆ ಮಾಡಿದ್ದಾರೆ. ಮುಖ್ಯವಾದ ಆತ್ಮನಿಗಾಗಿ ಎಲ್ಲವೂ ಪ್ರಿಯವಾಗುತ್ತೆ ಅಂತ ಯಾಜ್ಞವಲ್ಕ್ಯ ಬೈತಿ ಹೇಳುವಾಗ ಹಾಗೆ ಮಾಡಿದ್ದಾರೆ. ಒಂದು ಕೋಟ್ ಮಾಡಿದ್ದಾರೆ ಭಾಷ್ಯಕಾರರು. ಅಲ್ಲಿ ಸ್ವಾಮಿ ಟಿಪ್ಪಣಿಯಲ್ಲಿ ದೇಹಾದಿಗಳನ್ನ ನಾಮಗಳು ಅವಳ ಪ್ರೇಮಕ್ಕಾಗಿ ಎಲ್ಲವೂ ಪ್ರಿಯವಾಗುತ್ತೆ ಬರೆದಿದ್ದಾರೆ. ಬೇರೆ ಒಂದು ದೃಷ್ಟಿಕೋನದಿಂದ ಬರ್ತಿದ್ದಾರೆ. ಸ್ವಲ್ಪ ಭಾಷ್ಯ ನೋಡೋ ಕನ್ಫ್ಯೂಸ್ ಆಗೋ ಚಾನ್ಸ್ ಜಾಸ್ತಿ. ಅಲ್ಲಿ ಪ್ರತಿಪಾದನಾ ವಸ್ತು ಆತ್ಮ ಒಳಗೆ, ಆತ್ಮತ್ವ ಪ್ರತಿಫಲನ ಯಾವ್ಯಾವ ಬೀಳುತ್ತೋ ಅದು ಪ್ರಿಯವಾಗುತ್ತೆ ಅಂದ್ರೆ ಕಾರಣ. ಆದ್ರೆ ಅಲ್ಲಿ ದೇಹ ಅಂತ ತಿಳ್ಕೊಂಡು ಏನೂ ಆಗ್ಬೇಕಾಗಿದೆ, ತಿಳ್ಕೊಳ್ಳೋದು ವಿಷಯ ಅಲ್ಲ. ವಾಕ್ಯ ಆತ್ಮನ ಪ್ರಿಯನು ಅನ್ನಕ್ಕೆ ಇದು ಪ್ರಿಯ ಸಂಸೂಚನ ಆತ್ಮನು. ಈಗ ಯಾವ್ದನ್ನ ಆತ್ಮ ಅಂತಿದೆ ಅದು ಪ್ರಿಯವಾಗುತ್ತೆ. ಅದಕ್ಕಾಗಿ ಅಲ್ಲಿ ಪ್ರತಿಪಾದಿತ ವಸ್ತು ಆತ್ಮನೇ. ಆತ್ಮ ತಿಳಿಸ್ಕೊಡೋದಕ್ಕೆ ಅವ್ನು ಹೊರಟಿರೋದು. ತಿಳಿಸ್ಕೊಳ್ಳೋದು ತಿಳಿಸ್ಕೊಳ್ಳೋದು ಅನ್ನೋದು ಎರಡನೇ ವಿಷಯ. ಒಂದು ಆತ್ಮ ಪ್ರಿಯನಾಗಿದ್ದಾನೆ ಅನ್ನೋದಕ್ಕೆ ಒಂದು ಲಾಜಿಕ್. ಎಷ್ಟು ಸಹ ಟಿಪ್ಪಣಿ ಹೆಂಗೆ ಅಂತ ಆಶ್ಚರ್ಯವಾಗುತ್ತೆ. ಶ್ವೇತಾಶ್ವತರನೇ ಓದ್ತಿದ್ದಲ್ಲ, ಆ ವಾಕ್ಯಕ್ಕೇನೆ ಆ ಭಾಷ್ಯಕಾರರು ಏನೇನ್ ಅರ್ಥಗಳಂತ ಇಟ್ಟಿದ್ದಾರೆ. ಕೆಲವು ಬೃಹದಾರಣ್ಯ ಅವರ ವಿಚಾರ ಕ್ರಮ ಹೇಗೆ ಹೋಗುತ್ತೆ, ಯಾವ್ದನ್ನು ತಪ್ಪು ಅಂತ ಹೇಳಕ್ಕಾಗಲ್ಲ. ಹಾಗೆ ಪರಸ್ಪರವನ್ನು ಅವರವರೇ ಸೇರ್ಕೊಂಡಾಗ ಆ ವೇದಾಂತ ದೃಷ್ಟಾಂತರಾದ 4-5 ಜನ ಸೇರ್ಕೊಂಡು ಅದರಲ್ಲೇ ಆಸಕ್ತಿ ಇದ್ದವರಾದ್ರೆ ಒಂದೊಂದು ವಾಕ್ಯಕ್ಕೆ ಒಂದೊಂದು ಅರ್ಥ ಒಂದೊಂದು ಜಾಗದ ಹೊಳಿತಾ ಇರುತ್ತೆ. ಇಲ್ಲಿ ಈ ಅರ್ಥವು ಹೊಳೆಯುತ್ತೆ, ಈ ಅರ್ಥ ಹೊಳುತ್ತೆ ಅಂತ ಪರಸ್ಪರಂ ತದೇವ ಬೋಧಿ ಅಂತ ಆತ್ಮ ವಿಚಾರವನ್ನೇ ವಾಕ್ಯಾರ್ಥ ವಿಚಾರವನ್ನೇ ಅದನ್ನೇ ಹೇಳ್ತಾ ಕಾಲ ಕಟ್ತಾರೆ. ಹಾಗೆ ನನ್ನ ವಿಚಾರವಾಗಿ ಮಾತಾಡ್ತಾ ಇರ್ತಾರೆ. ಕಥೆನೇ ಹೇಳೋದು. ಮಾಮ್ ಕಥೆ ಅಂತಂದ್ರೆ ನನ್ನ ಬಗ್ಗೆನೆ ಆತ್ಮನ ಅವಸ್ಥಾದಲ್ಲಿ ಹೇಗಿರ್ತಾರೆ, ಕಾರ್ಯಕಾಲ ಪ್ರಕ್ರಿಯೆ ಯಾವ್ದು ತೋರ್ತಾನೆ, ಪಂಚಕೋಶಗಳಲ್ಲಿ ಹೇಗೆ ತೋರ್ತಾನೆ, ಸಾಮಾನ್ಯ ಹೇಗೆ ಒಂದೊಂದು ಪ್ರಕ್ರಿಯೆ ವಿಚಾರ ಚರ್ಚೆ ತಗೊಂಡು ಅದೆಲ್ಲಾ ಜಾಗದಲ್ಲೂ ಆತ್ಮಸ್ವರೂಪ ಗುರುಸೋ ಕ್ರಮವನ್ನೆಲ್ಲ ಹಾಕೊಂಡು ಹೋಗ್ತಾರೆ. ಅಂಥದ್ದು ಹೇಗೆ ಅಂತ ಹೇಳಿ ನನ್ನ ವಿಚಾರವಾಗಿಯೇ ಮಾತನಾಡುತ್ತಾ ಅದೇ ಅವರಿಗೆ ಜಿಲೇಬಿ ತಿಂದ ಎಷ್ಟು ಆನಂದ, ಸಿನಿಮಾ ಎಷ್ಟು ಆನಂದ, ಸಂಗೀತ ಕೇಳಿದ ಎಷ್ಟು ಆನಂದ, ಈ ವಿಚಾರದಲ್ಲಿ ತುಷ್ಯಂತಿ ರಮಂತಿ. ಆಶ್ಚರ್ಯ. ಲೋಕದವರಿಗೆ ಇದರಲ್ಲೇನು ಸಂತೋಷ ಇದೆ, ಅವ್ರಿಗೆ ಇದರಲ್ಲೇ ಸಂತೋಷ ಆನಂದ ಇರೋದು ಅದು ಕಲ್ಪಿತ. ಯಾವ್ದು ನಿಜವೋ ಅದ್ರಲ್ಲಿ ಏನಿದೆ ಅಂತಾರೆ, ಯಾವ್ದು ಕಲ್ಪಿತವೋ ಅದೇ ಸುಖ ಅಂತಾರೆ ಲೋಕದವರು. ಕರೆಕ್ಟ್ ಉಲ್ಟಾ. ಲೋಕದವರು ಯಾವ್ದು ಸುಖ ಆನಂದ ಅಂತಾರೋ ಅದಷ್ಟು ಕಲ್ಪಿತ. ಲೋಕದವರಿಗೆ ಯಾವ್ದು ಬೋರು ಏನೂ ಇಲ್ಲ ಅಂತಂತಾರೋ ಅದು ನಿಜ ಸುಖ ಆನಂದ ಆಗಿರುತ್ತೆ. ಅದ್ಭುತ. ಇಲ್ಲಿ ನಿತ್ಯಂ ತುಷ್ಯಂತಿ ನಿಶ್ಚಯ. ನಿತ್ಯಂ ಮಾಂ ಕಥೆಯಂತಹ ನಿತ್ಯ ಶಬ್ದಕ್ಕೆ ಮಾಂ ನಿತ್ಯಂ ಕಥೆಯಂತಹ, ನಿತ್ಯಂ ತುಷ್ಯಂತಿ ನಿತ್ಯಂ ರಮಂತಿ ಚ. ಮಂಜಮಣಿ ನ್ಯಾಯ ನಿತ್ಯ. ಅವರು ಯಾವಾಗಲೂ ನನ್ನ ಬಗ್ಗೆ ಹೇಳ್ತಿರ್ತಾರೆ, ನನ್ನ ಬಗ್ಗೆ ಚಿಂತೆ ಮಾಡ್ತಿರ್ತಾರೆ, ಯಾವಾಗಲೂ ಖುಷಿಯಾಗಿರ್ತಾರೆ, ಯಾವಾಗಲೂ ಸಂತೋಷ ಪಡ್ತಾರೆ, ಆನಂದವಾಗಿರ್ತಾರೆ. ಇಂಚ ಮಚ್ಚಿತ್ತಾಹ ಮಯಿ ಚಿತ್ತಂ ಯಶಾಂತೆ ಮಚ್ಚಿತ್ತಾಹ. ಮತ್ತು ಏನಪ್ಪ ಅಂದ್ರೆ ಮಚ್ಚಿತ್ತರುವುದೇ ನನ್ನಲ್ಲಿಯೇ ಚಿತ್ತವು ಯಾರಿಗೂ ಅವರು. ಅದು ಚಿತ್ತಲ್ಲೇ ಒತ್ತು ಬಂದಿದಿಲ್ಲ, ಅದು ಚಿತ್ತೆ. ಅದು ಒತ್ತು ಕೊಟ್ಟಾಗ ವಿಷಯವಾಗುತ್ತೆ. ಚಿತ್ತ ಅಂತಂದ್ರೆ ಅದಕ್ಕೆ ಶಬ್ದ ಸ್ಪರ್ಶ ರೂಪರಸಗಂಧ ಸೇರಿ ಅರ್ಥ. ಚಿತ್ತ ಅಂದ್ರೆ ಅರಿವು. ಚಿತ್ತ ಅಂದ್ರೆ ಅರಿವಿಗೆ ಕೂಡ್ಕೊಂಡು ಶಬ್ದ ಸ್ಪರ್ಶ ಚಿತ್ತ ಆಗುತ್ತೆ. ಚಿತ್ತ ಇಟ್ಕೋಬೇಕಷ್ಟೇ. ಒತ್ತು ಆ ಒತ್ತು ತೆಗೆದು ಬಿಟ್ರೆ, ಒತ್ತು ಕೊಟ್ರೆ ಅದಕ್ಕೆ ಪ್ರಪಂಚಕ್ಕೆ ಒತ್ತು ಕೊಡುತ್ತೆ ದರಿದ್ರ. ಬರೀ ಚಿತ್ತೆ ಅದು.
ಅದು ಚಿತ್ತ ಯಾವಾಗಿದೆ, ದುಡ್ಡು ಸೇರಿದ್ರೆ ಚಿತ್ತ, ದುಡ್ಡಿನ ಚಿತ್ತ, ವಿಷಯದ ಚಿತ್ತ, ಆಟದ ಚಿತ್ತ, ವ್ಯವಹಾರ ಚಿತ್ತ ಅಂದಾಗ ಆ ತಾ ಬರೋದು, ಒತ್ತು ಕೊಡೋದು, ಸಂಬಂಧ ಆದ್ಕೂಡ್ಲೆ, ಲೌಕಿಕ ಸಂಬಂಧ ವಿಷಯ ಸಂಬಂಧ ಆದ್ಕೂಡ್ಲೇನೆ ಅದು ಒತ್ತು ತಗೊಳುತ್ತೆ. ಇದಾದ್ರೆ ಬರೀ ಒತ್ತು ಕೊಡ್ದೇನೆ ಒತ್ತಿಡೇನೆ ಚಿತ್ತ ಆಗಿರುತ್ತೆ. ಅದಕ್ಕೆ ಅವರು ಆ ಒತ್ತನ್ನು ತೆಗೆದು ಈ ಒತ್ತು ಕೊಡೋದು ಹೇಳಿ ಮೈ ಚಿತ್ತ, ನನ್ನಲ್ಲಿ ಒತ್ತು ಕೊಟ್ಕೊಂಡಿರೋ, ನನ್ನ ಕಡೆ ಗಮನ ಕಟ್ಕೊಂಡಿರೋ ಅನ್ನೋಕ್ಕೋಸ್ಕರಾಗಿ ನನ್ನಲ್ಲಿ ಚಿತ್ತವು ಯಾವ ಮಹಾತ್ಮರಿಗೋ ಭಕ್ತರಿಗೋ ಅವರು ಮಚ್ಚಿತ್ತರು, ನನ್ನ ಚಿಂತನೆಯಲ್ಲಿಯೇ ಮುಳುಗಿದವರು, ನನ್ನ ವಿಚಾರವನ್ನೇ ಮಾಡ್ತಾರೆ. ಅದಲ್ಲೇ ಮದ್ಗತ ಪ್ರಾಣ ಮಾಂ ಗತಾಃ ಪ್ರಾಪ್ತಾಃ ಚಕ್ಷುರಾದಯಃ ಪ್ರಾಣಾಃ ಯೇಷಾಂತ ಮದ್ಗತ ಪ್ರಾಣ. ಮದ್ಗತ ಅಂದ್ರೆ ಮಾಂ ಗತಾಃ ಮದ್ಗತ ಅಂತ, ನನ್ನನ್ನು ಗತ ಅಂದ್ರೆ ಹೊಂದಿರುವ, ಪ್ರಾಪ್ತ ಅಂದ್ರೆ ಪಡ್ಕೊಂಡಿರುವ, ಹೊಂದಿರುವ, ನನ್ನನ್ನೇ ಹೊಂದಿರುವ ಅಂದ್ರೆ ಪ್ರತಿಯೊಂದು ಇಂದ್ರಿಯವು ಆತ್ಮಚಿಂತನ ವಿಚಾರದಲ್ಲೇ ಮುಳುಗಿರುತ್ತದೆ. ಅಷ್ಟು ಆತ್ಮವಿಚಾರದಲ್ಲಿ ಆಸಕ್ತಿ. ಯದ್ಯಪಿ ಆತ್ಮ ಇಂದ್ರಿಯ ಗೋಚರಲ್ಲ, ಇಂದ್ರಿಯ ವಿಷಯನಲ್ಲ, ಆದ್ರೂ ಕೂಡ ಇಂದ್ರಿಯ ಮೂಲಕ ಏನೇನು ವಿಷಯ ಕಲೆಕ್ಟ್ ಮಾಡ್ಕೋಬೇಕು ಅದಷ್ಟು ಆತ್ಮವಿಚಾರ ಕಲೆಕ್ಟ್ ಮಾಡ್ತಾರೆ. ಕಣ್ಣಿನ ನೋಡುವಾಗಲೂ ವೇದಾಂತ ವಿಚಾರವನ್ನೇ ಓದ್ತಾರೆ, ಕಿವಿಯಿಂದ ಕೇಳುವಾಗಲೂ ಅದೇ. ಇನ್ ಬಾಕಿ ಇಂದ್ರಿಯಗಳಲ್ಲಿ ಏನು ಇಲ್ಲ, ನಾಲಿಗೆಯಲ್ಲಾಗಲಿ, ಮೂಗಲ್ಲಾಗಲಿ, ಚರ್ಮದಲ್ಲಾಗಲಿ ಏನ್ ಭಗವಂತ ವಿಚಾರ. ಅದೇ ಏನಪ್ಪಾ ಅಂದ್ರೆ ಇವನ್ ಹಾಗೆ ಯಾವಾಗ ಪೂಜೆ ಮಾಡ್ತೀನಿ ಅಂತ ಅದೇ ಇಷ್ಟಪಡ್ತಾ ಇರ್ತಾರೆ. ತುಳಸಿ ವಾಸನೆ, ಭಗವಂತನ ಪಾದಕ್ಕೆ ಸ್ಪರ್ಶನೆ ಮಾಡಿದ ತುಳಸಿ ವಾಸನೆ, ಭಗವಂತನ ಪಾದದ ಸ್ಪರ್ಶದ ಸುಖ, ಗೋಪಿಕಾಗಿರು ಇನ್ನು ಪಾದ ಸ್ಪರ್ಶದ ಸುಖವನ್ನ ರಮಾದೇವಿ ಎಗೆಯಲಿದ್ದು ಕೂಡ ತುಳಸಿ ನಂಜಾಗಬಿಟ್ಟು ಅಂತ ಹೇಳಿ ಅಸೂಯೆ ಪಟ್ಕೊಂಡು ತುಳಸಿ ತಾನು ಬಂದು ಬಾದ ಕೂತ್ಕೊಂಡು, ಆಗ ಅದು ನಮಗೂ ಕೊಡು, ತುಳಸಿ ಪಾದ ಮೂಲವನ್ನು ನಮಗೂ ಕೊಡು, ನಮಗೂ ನಾವು ಆಶ್ರಯಿಸ್ಕೊತೀವಿ. ಅದನ್ನ ತೊಳೆಯೋದು ಎನ್ನೋದು. ಪ್ರಾಣಿಗಳು ನನ್ನಲ್ಲಿಯೇ ಹೊಕ್ಕಿದ್ದಾಗಿದೆಯೋ ಯಾರಿಗೆ ಅವರು ಮದ್ಗತ ಪ್ರಾಣರು. ಮೈ ಉಪಸಂಹೃತ ಕರ್ಣ ಇತ್ಯರ್ಥ ಭಾಷೆಗೆ ಅಷ್ಟೇ. ನನ್ನಲ್ಲಿ ಇರ್ತಿರೋದಂದ್ರೆ ನನ್ನ ಚಿಂತನೆ ಮಾಡುತ್ತಾ ಎಲ್ಲಾ ಇಂದ್ರಿಯಗಳನ್ನು ಉಪಸಂಹಾರ ಮಾಡ್ಕೊಂಡಿರ್ತಾರೆ ಅನ್ನೋದೇ, ನನ್ನಲ್ಲಿ ಇಟ್ಟಿರ್ತಾರೆ ಕರ್ಣಗಳನ್ನ ಅಂತ ತಿಂತಿದ್ದಾರೆ ಭಗವಂತ ಅಂತ. ಎಲ್ಲಾ ಕರ್ಣಗಳಿಗೂ ಭಗವಂತ ವಿಷಯನಾಗಲ್ಲ. ಕರ್ಣ ವ್ಯಾಪಾರವನ್ನು ಬಿಟ್ಟು ಮನೋವ್ಯಾಪಾರದಿಂದ ಆತ್ಮಚಿಂತನೆಯೇ ಮಾಡ್ತಾ ಇರೋದೇ ನನ್ನಲ್ಲಿ ಎಲ್ಲಾ ಕರ್ಣಗಳು ಇಟ್ಟಿದ್ದಾರೆ ಅಂತ. ಕರ್ಣಗಳಿಗಿನ್ ಬೇರೆ ವಿಷಯ ಇಲ್ಲ, ವ್ಯಾಪಾರ ಇಲ್ಲ, ಚೇಷ್ಟೆ ಇಲ್ಲ, ಎಲ್ಲ ಅಡಗಿದೆ, ನಿಂತಿದೆ, ಸುಮ್ಮನಿದೆ. ಆತ್ಮಚಿಂತನೆ, ಆತ್ಮಾನುಸಂಧಾನ ಮಾಡ್ತಾ ಇರ್ತಾರೆ. ನಾನು ಯಾರು, ನಾನು ಹೇಗಿದ್ದೀನಿ, ನನ್ನ ಸ್ವರೂಪ ಎಂಥದ್ದು, ಭವಿಷ್ಯತ್ ಯಾವ ರೀತಿ ಹೇಳ್ತಾ ಇದೆ, ನಾನು ಹೇಗೆ ಅದನ್ನು ಕಂಡುಕೊಳ್ಳಿ, ಯಾವ ರೀತಿ ಗುರುತಿಸ್ಕೊಳ್ಳಿ, ಅದನ್ನೇ ಚಿಂತೆ ಮಾಡ್ತಾ ಒಂದು ಪ್ರಕ್ರಿಯೆನೋ ಒಂದು ವಾಕ್ಯಾರ್ಥವನ್ನೋ ಅದನ್ನ ಇದಾಗಿ ತಗೊಂಡು ಮಾಡ್ತಾ ಹೋಗ್ತಾರೆ. ಬೋಧೆಯಂತಹ ಅವಗಮಯಂತಹ ಅಥವಾ ಮದ್ಗತ ಪ್ರಾಣ ಮದ್ಗತ ಜೀವನ, ಈಗೂ ಅರ್ಥ ಮಾಡ್ತಾರೆ. ಪ್ರಾಣ ಶಬ್ದಕ್ಕೆ ಬದುಕು ಜೀವನ ಅಂತ ಅರ್ಥ ಮಾಡ್ಕೊಂಡು ನನಗಾಗಿಯೇ ಅವರು ಬದುಕನ್ನು ಇಟ್ಟಿರ್ತಾರೆ, ಜೀವನ ಇಟ್ಟಿರ್ತಾರೆ. ಅಂದ್ರೆ ಅವ್ರು ಬದುಕಿರೋ ಎಲ್ಲಕ್ಕೂ ಉದ್ದೇಶ ಭಗವಂತ ಮುಟ್ಟೋದು, ಭಗವಂತ ಕಂಡ್ಕೊಳ್ಳೋದು ಅಂತ. ಅದೇ ಪ್ರಧಾನ. ಎಲ್ಲವೂ ಅವರಿಗೆ ಯಾವ್ದು ಪ್ರಧಾನವಾಗುತ್ತೆ ಬಾಕಿದೆಲ್ಲ ಗೌಣ ಆಗುತ್ತೆ. ಊಟೋಪಚಾರ ಎಲ್ಲ ಊಟ ತಿಂಡಿ ಎಲ್ಲ ಗೌಣ, ಎಲ್ಲ ಮನೆ ಬಟ್ಟೆ ಬರೆ ವಾಸವೂ ಗೌಣ ಆಗುತ್ತೆ. ಭಗವತ್ ಚಿಂತನೆಗೆ ಅನುಕೂಲವಾಗಿ ಯಾವ ಕಾಲ ದೇಶವಾದ್ರೂ ಯಾವ ವಾತಾವರಣ ಆದ್ರೂ ಪರವಾಗಿಲ್ಲ, ಹೊಂದ್ಕೊಳ್ತಾರೆ. ಅದಿಲ್ಲ ಅಂದ್ರೆ ಎಲ್ಲ ಇದ್ದು ಬೇಡ. ತುಂಬಾ ಊಟೋಪಚಾರ ಇದೆ, ಒಳ್ಳೆ ಫೆಸಿಲಿಟಿ ಮನೆ ಇದೆ, ಮಂಚ ಇದೆ, ಕಾಟ್ ಇದೆ, AC ಇದೆ, ಅದಿದೆ, ಭಗವತ್ ಚಿಂತನೆ ಬೇಡ. ಕಾಡು ಭಗವದ್ ವಿಚಾರ ಇರ್ತಕ್ಕಂಥ ಕಾಡು, ತಿನ್ನಕ್ ಸರಿಯಾಗಿದ್ದಿಲ್ಲ, ಮಲ್ಕೋಕ್ ಸರಿಯಾಗಿಲ್ಲ, ಇದು ಪರವಾಗಿಲ್ಲ, ಏನ್ ತೊಂದರೆ ಇಲ್ಲ. ಊಟ ತಿಂಡಿ ಎಲ್ಲ ಗೌಣವೇ, ಮಲ್ಕೊಳ್ಳೋದೆಲ್ಲ ಗೌಣವೇ. ಭಗವತ್ ಚಿಂತನೆ ಇದೆಯೋ, ಭಗವದ್ ವಿಚಾರ ಇದೆಯೋ, ಎಲ್ಲ ತೊಡೋದಕ್ಕೆ ಎಲ್ಲ ಆಗೋದು ಮಲ್ಕೋತಾರೆ. ಎಲ್ಲ ಅದು ಎರಡು ಕಾರಣ. ಒಂದು ಇದರ ಪರಿಚಯ ಇದರದ್ದು ಒಂದು, ಎರಡನೇದು ವಿಷಯ ಸೆಳೆತ ಜೋರಾಗಿದೆ. ವಿಷಯ ವಾಸನೆ ನಮ್ಗೆ ತುಂಬಾ, ಆ ಸಂಸ್ಕಾರ ವಾಸನೆಗೆ ತುಂಬಾ ಜೋರಾಗುತ್ತೆ. ನಮ್ಗೆ ನಂಬಿಕೆ ಸಾಲದು. ನಮ್ಗೆ ಭಗವಂತನಲ್ಲಿ ಆನಂದವಿದೆ, ಅದೇ ಸುಖ ಕಾರಣ, ನಮ್ಗೆ ಪೂರ್ಣ ನಾವು ಕೂತು ಒಪ್ಕೊಂಡಿದೆಯೋ ಅಥವಾ ಆಗ್ರಹ ಹಠಪೂರ್ವಕ ನಮ್ಗೆ ಬಂದಿಲ್ಲ, ಪೂರ್ತಿ ಇಳ್ಕೊಂಡಿಲ್ಲ. ಅದಕ್ಕೆ ಪರಿಸರವೂ ಎಷ್ಟೋ ಎಫೆಕ್ಟ್ ಮಾಡುತ್ತೆ. ಏಕಾಂತ ಪರಿಸರ, ಸಜ್ಜನರ ಸಹವಾಸ, ಇವುಗಳನ್ನ ಮಾಡಿದ್ರೆ ಜಾಸ್ತಿ ಆಗುತ್ತೆ, ಭಗವದ್ಭಕ್ತಿ ಚೆನ್ನಾಗಿ ಊರ್ಕೊಳುತ್ತೆ. ಮಹಾತ್ಮರ ಜೊತೆ ಇದ್ದಷ್ಟು ಬೇಗ ಬೆಳೆಯೋದು ಭಗವದ್ಭಕ್ತಿ ಆಗಲಿ, ವೇದಾಂತ ವಿಚಾರ ಆಗಲಿ,
ತಾನೇ ಒಬ್ಬನೇ ಸಾಧನೆ ಮಾಡೋದು ಬೇಗ ಬೆಳೆಯಲ್ಲ, ಬೆಳೆಯುತ್ತೆ ಕಮ್ಮಿ. ಆ ಮಹಾತ್ಮರ ಜೊತೆಲಿ ಇದ್ರೆ ಫಾಸ್ಟ್ ಬೆಳೆಯುತ್ತೆ, ಬೇಗ ಅಂತರ್ಮುಖತೆ ಜಾಸ್ತಿ ಆಗುತ್ತೆ, ಭಗವದ್ಭಕ್ತಿಯು ತೀವ್ರವಾಗುತ್ತೆ. ಎಲ್ಲವೂ ಅಷ್ಟೇ ಆ ಸಜ್ಜನರ ಸಹವಾಸ ಬಹಳ ಇಂಪಾರ್ಟೆಂಟ್. ಮದ್ಗತ ಜೀವನ, ನನಗೋಸ್ಕರವಾಗಿ ನನ್ನಲ್ಲಿ ಹಕ್ಕಿಗೆ ಬದುಕೊಳ್ಳುವವರಾಗಿ, ಅವರ ಬದುಕಿನ ಎಲ್ಲಾ ಉದ್ದೇಶವೂ ನನ್ನನ್ನು ಪಡೆಯೋದೆ, ನಾನೇ ಮುಖ್ಯ, ನನ್ನನ್ನೇ ಕೇಂದ್ರ ಇಟ್ಕೊಂಡು ಬದುಕಿರ್ತಾರೆ. ಬೋಧೆಯಂತಹ ಅವಗಮಯಂತಹ ಪರಸ್ಪರಂ ಅನ್ಯೋನ್ಯಂ. ಪರಸ್ಪರನ ಅವರವರೇ ಸೇರ್ಕೊಂಡಾಗ ಅವರವರು ಇದನ್ನ ತಿಳಿಸ್ತಾ ಇರ್ತಾರೆ. ಒಂದೊಂದು ಪ್ರಸಂಗ ತಗೊಂಡು ಆ ಈಗ ಸ್ವಾರಸ್ಯ ಹೇಳ್ಕೊಂಡು ಹೋಗ್ತಾರೆ. ಪ್ರಹ್ಲಾದ ರೀತಿಯ ಸ್ವಾರಸ್ಯ, ಧ್ರುವಚರಿತ್ರೆಯ ಸ್ವಾರಸ್ಯ, ದೇವಹೂತಿ ಕಪಿಲ ರೀತಿಯ ಸ್ವಾರಸ್ಯ, ಆಮೇಲೆ ಬೇರೆ ಬೇರೆ ಅನೇಕ ಪ್ರಸಂಗಗಳು ಇದೆಯಲ್ಲ. ಭಗವಂತನು ಎಷ್ಟೆಷ್ಟು ಸಂದರ್ಭಗಳು ಯಾರ್ಯಾರ ಜೊತೆ ಒಡನಾಟ ಇಟ್ಕೊಂಡಿದ್ದಾರೆ, ಆ ಸಂದರ್ಭಗಳನ್ನೆಲ್ಲ ತಗೊಂಡು ಅಲ್ಲಿರ್ತಕ್ಕಂಥ ಕೆಲವು ವಾಕ್ಯದ ವಿಶೇಷ ಅಂಶವನ್ನ ತಗೊಂಡು ಹೋಗ್ತಾ. ಅದು ನಮ್ಗೆ ಮೊದಲ ನೋಡಿದ್ರೆ ಆ ಅರ್ಥ ತೋರೋದೇ ಇಲ್ಲ. ಅವ್ರ ಅರ್ಥ ಹೇಳಿದ್ಮೇಲೆ ಹೌದಲ್ಲ ಈ ಅರ್ಥವೂ ಇಲ್ಲಿ ಇದೆ ಅಂತ ಆಮೇಲೆ ಅನ್ಸುತ್ತೆ. ಭಾಗವತದಲ್ಲೇ ಗೋಪಿಕೆಯರು ಯಾತಕ್ಕೆ ಬಂದು ನೀವು ಹೋಗ್ರಿ ಅಂತ ಕೃಷ್ಣ ಹೇಳಿ ಹೋದಾಗ ಅದಕ್ಕೆ ಅವ್ರು ಉತ್ತರ ಕೊಡುವಾಗ ಏನು ಪತ್ನಿ ಪುತ್ರ ಪತಿ ಬಾಂಧ ಎಲ್ಲವೂ ಕೂಡ ನಾವು ಇದು ಮಾಡ್ಕೊಂಡು ಬಂದಿದ್ದೀವಿ ಅನ್ನುವಾಗ ನಮ್ಮ ಅಣ್ಣ ಏನ್ ಅನ್ಸೋದು, ಇವರು ಎಲ್ಲರ ಸೇವೆಯು ನಿನ್ನ ಪ್ರಾಪ್ತಿಗಾಗಿ ಅಂತಾದ್ಮೇಲೆ ನಾನು ಮತ್ತೆ ಅಲ್ಲಿಗೆ ನಾನು ಹೋಗುವಂತಿಲ್ಲ, ಅದರ ಸೇವೆ ಮಾಡೋದಾಗ್ಲಿ ಅದು ಮಾಡೋದಾಗ್ಲಿ ನಿನ್ನ ಪಡೆಯುತ್ತಾನೆ, ಮತ್ತೆ ಯಾಕೆ ನಮ್ಮ ಅಲ್ಲಿ ಹೋಗುವಂತ ಹೇಳ್ತಿದ್ಯಾ ಅನ್ನೋ ಅರ್ಥ ಆಗಿದೆ ಅಂತ ಹೇಳ್ತಾನೆ. ಯಾಕೆ ನಾವು ಅವ್ರ ಸೇವೆ ಮಾಡಬೇಕು, ನಿನ್ನನ್ನೇ ನಾವು ನಿನ್ನನ್ನೇ ಪಡ್ಕೊಂಡವರಾದಾಗ ನೀನೇ ಸಿಕ್ಕಿದ್ಮೇಲೆ ನಮಗಿನ್ನು ಗಂಡನು ಬೇಡ, ಮಕ್ಕಳು ಬೇಡ, ಮನೇನು ಬೇಡಪ್ಪ, ನಮ್ಗೆ ನೀನೇ ಸಾಕಪ್ಪ ಅಂತ ಅಷ್ಟು ಮಟ್ಟಿಗೆ ಅವ್ರು ಅಂದ್ಮೇಲೆ ಇನ್ನು ಭಗವಂತನಿಗೆ ಬೇರೆ ಏನು ಹೇಳಕ್ ಆಗ್ಲೇ ಇಲ್ಲ. ಒಪ್ಪಂಬಿಟ್ಟ, ಹೌದು ನಿಜ, ಎಲ್ಲಾ ಜಗತ್ತಿನ ಎಲ್ಲಾ ಸಾಧನೆಯು ಭಗವಂತನ ಪಡೆಯೋದಕ್ಕೆ. ಭಗವಂತನ ಸಿಕ್ಕಿದ ಮೇಲೆ ಯಾತಕ್ಕೆ ಸಾಧನೆ? ಏಣಿಗಾಗಿ ಏಣಿ ಅಲ್ಲಪ್ಪ, ಅಟ್ಟ ಹತ್ತಿಗೆ ಏಣಿ ಮೇಲೆ ಹತ್ತಿ ನಿಲ್ಲಬೇಕು, ಏಣಿ ಹತ್ತಾ ಇರ್ತಾರ, ಏಣಿ ಮೇಲೆ ಹತ್ತಕ್ಕೆ ಅಷ್ಟೇ, ಹತ್ತಿದ ಮೇಲೆ ಅದಕ್ಕೆ ಏಣಿ ಇಳಿಯಕ್ಕೆ ಇಳಿದ ಅವರವರೇ ಸೇರ್ಕೊಂಡಾಗ ಪರಸ್ಪರವಾಗಿ ಅದರ ವಿಚಾರವನ್ನೇ ಮಾತಾಡುತ್ತಾ ತಿಳಿಸ್ಕೊಡುತ್ತಾ ಮುನ್ನೊಂದಾಗಿ ಅದೆಲ್ಲ ಖುಷಿ ಪಡ್ತಾರೆ. ಈ ಒಂದು ಭಕ್ತಿ ಸ್ವಾರಸ್ಯವನ್ನು, ವಿಚಾರ ಸ್ವಾರಸ್ಯವನ್ನು, ಸಾಧನೆ ಸ್ವಾರಸ್ಯವನ್ನು ಕಂಡ್ಕೊಂಡು ಅದು ಖುಷಿ ಪಡ್ತಾ ಇರ್ತಾರೆ. ಕಥೆಯಂತಶ್ಚ ಜ್ಞಾನ ಬಲ ವೀರ್ಯಾದಿ ಧರ್ಮ ವಿಶಿಷ್ಟಂ ಮಾಂ. ಹಾಗೆಯೇ ಜ್ಞಾನ ಬಲ ವೀರ್ಯಾದಿಗಳಿಂದ ಅವನ ಮಾತಿನ ಒಂದು ವಿವೇಕ, ಭಗವಂತನ ಈ ಹೆಂಗ್ ಮಾತಾಡ್ದ ಅದನ್ನು ನೋಡಿ ಸಂತೋಷಪಡ. ಇನ್ನು ಊನಷೋಡಶ ವರ್ಷೀಯ ಅಂತ ಆ ಮಾರೀಚ ಹೋಗ್ಬೇಡ ಕಣೋ ರಾಮನ್ ತಂಟೆಗೆ, 16 ವರ್ಷ ಆಗಿಲ್ಲ ಕಣೋ ಇನ್ನು ಅವನಿಗೆ, ಮೀಸೆ ಬಂದಿರ್ಲಿಲ್ಲ, ಅವತ್ತು ಹೊಡೆದ. ಏನ್ ಹೊಡೆದ ಅಂತಂದ್ರೆ ನಮ್ಮ ಅಣ್ಣ ಸುಬಾಹು ಸತ್ತೋದ, ನಮ್ ಕಡೆಯಲ್ಲೆಲ್ಲ ಸತ್ತೋದ್ರು, ನನ್ನನ್ನು ಸಮುದ್ರಕ್ಕೆ ಎಷ್ಟು ಬಿಡ್ತದೋ ಆ ಬಾಣ. ಆ ಏನು ಖಂಡಿತವಾಗಿ ನಾನು ಹೇಳ್ತೀನಿ ಕೇಳು. ಸುಲಭ ಪುರುಷಾರಾಜನ್ ಸತತಂ ಪ್ರಿಯವಾಜಿನಃ ಅಪ್ರಿಯ ಸ್ಥಿತ ಪಥ್ಯಸ್ಯ ಭಕ್ತಾ ಶ್ರೋತಾಚ ದುರ್ಲಭ ಅಂತ. ನಿನಗೆ ಪ್ರಿಯವಾದಂತಹ ಮಾತಾಡೋರು ರಾವಣೇಶ್ವರ ತುಂಬಾ ಜನ ಇದ್ದಾರೆ, ಶೂರ್ಪಣಖ ಹೇಳ್ತಾರೆ, ಬೇರೆ ಎಲ್ಲರೂ ಹೇಳ್ತಾರೆ. ಆದ್ರೆ ನಾನು ಹೇಳ್ತಾ ಇರೋದು ಅಪ್ರಿಯವಾದ ಪಥ್ಯವಾದ ವಾಕ್ಯ. ಖಂಡಿತ ಕೇಳು, ನಿನ್ನ ಐಶ್ವರ್ಯ ನೋಡಿ ಅಸೂಯೆ ಪಟ್ಟಿದ್ದಾರೆ, ನೀನು ಸರ್ವಸ್ವವನ್ನು ಹಾಳು ಮಾಡ್ಬೇಕು ಅಂತ ನಿಂಗೆ ಈ ರೀತಿ ಬುದ್ಧಿ ಕಡಿಮೆ ಮಾಡ್ತಿದ್ದಾರೆ. ಹೋಗ್ಬೇಡ, ಬೇಡ, ಸುಮ್ಕಿರು, ನೀನು ಆರಾಮ ಇರು, ರಾಮಚಂದ್ರ ವನವಾಸ ವಾಪಸ್ ಹೋಗ್ತಾನೆ, ಹೋಗ್ಕೊಳ್ಳಿ, ನೀ ತಂದೆ ಹೋಗ್ಬೇಡ ಅಂತ. ಅವನೇನೋ ತಂದೆ ಮಾತಿನಂತೆ ಬಂದಿದ್ದಾನೆ, 14 ವರ್ಷ ಆದ್ಮೇಲೆ ಹೋಗ್ತಾನೆ, ಹೋಗ್ಲಿ. ಏನೋ ಕರ್ಮ ಸಂಹಾರ ಮಾಡಿದ್ರು, ಅದೇನೋ ಉದ್ಧಾರ ಮಾಡಿ ಅದು ಹೋಗ್ಕೊಳ್ಳಿ, ಅದಾಯ್ತು. ನೀನು ಮಾತ್ರ ಸರ್ವಸ್ವ ನೀನು ಒಬ್ಬನೇ ಅಲ್ಲ, ನೀ ಲಂಕಾಪಟ್ಟಣ ಹಾಳ ಹೋಗುತ್ತೆ, ಹೋದ್ರೆ ಖಂಡಿತ ಹೋಗ್ಬೇಡ ಅಂತ ಹೇಳ್ತಾನೆ ಮಾರೀಚ. ಅಂದ್ರೆ ಒಂದು ಅಧ್ಯಾಯ ಉಪದೇಶ ಮಾಡೋದು. ಹಾ, ಭಕ್ಷ ಕೇಳ್ತಾನೆ. ಅಲ್ಲಿ ಮಾರೀಚ ಒಂದು ಆಶ್ರಮದಲ್ಲಿ ಇದ್ ಮಾಡ್ತಿರ್ತಾನೆ. ಆ 7 ತಿಂಗಳು ಏನ್ ಹೇಳ್ತೀಯಾ ರಾವಣೇಶ್ವರ, ಎಳೆಯಲ್ಲೂ ರಾಮ ಕಾಣ್ತಾ ಇದೆ, ಎಲ್ಲಿ ರಾಮ ಹೊಕ್ಕೊಟ್ಟಿದ್ರು, ಎಲ್ಲಿ ರಾಮ ಇದೆ ಅಂತ ನುಡುಕಾಗ್ತಾ ಇದೆ. ರಕಾರಾದೀನಿ ನಾಮಾನಿ ವಿತ್ರಾಸಂಜನಯಂತಿ ಮೇಲ ರಾಮ್ ಬಿಟ್ಟಿದೆ, ನುಡುಕಾಗತ್ತೆ. ನನ್ ಪಕ್ಕದಲ್ಲಿ ಹೋಯ್ತು ಬಾಣ, ಏನ್ ಗುರಿಗೊಟ್ಕೊಂಡು ಹೋಯ್ತದೆ, ಇನ್ನೂ ಶಾಕ್ ಆಗ್ತಾ ಇದೆ ನನಗೆ. ಬೇಡ ಕಣೋ, ಖಂಡಿತ ಬೇಡ,
ರಾಮನ್ ತಂಟ ಹೋಗ್ಬೇಡ. ಆ ಸೀತೆ ಅಲ್ಲ, ಅದು ಕೆಂಡ, ಮುಟ್ಬೇಡ. ಕೆಂಡ ಬಟ್ಟೆ ಕಟ್ಕೊಂಡ್ರೆ ಬೆಟ್ಟ ಹೆಚ್ಚು ಸುಟ್ಟೋಗುತ್ತೋ, ಸೀತೆ ಮುಟ್ಲಕ್ ಹೋದ್ರೆ ಸರ್ವನಾಶ ಆಗುತ್ತೆ ಅಂತಾರೆ. ತುಂಬಾ ಚೆನ್ನಾಗಿ ಹೇಳ್ತಾನೆ ಬಾಬಾ. ಆ ಉಪದೇಶ ಬಹಳ ಚೆನ್ನಾಗಿದೆ. ಆದ್ರೆ ರಾವಣನಿಗೆ ಅದೇನೋ ಭವಿತವ್ಯ ವಶಾತ್. ಅವನಿಗೆ ಮನುಷ್ಯರು ಎಕ್ಕಚ್ಚಿತ್ತು ಅನ್ಕೋಬಿಟ್ಟ. ಅವನು ನನ್ ಮುಂದೆ ಏನ್ ಮಹಾ ಮನುಷ್ಯ ಅಂತ. ದೇವಾದಿಗಳನ್ನ ಗೆದ್ದ ಮೇಲೆ ಮನುಷ್ಯರು ಏನ್ ಮಹಾ ಅಂತ ಅವನಿಗೆ ಗೊತ್ತಿಲ್ಲ. ಸಾಕ್ಷಾ ಪರಮಾತ್ಮ ಮನುಷ್ಯನ ಬಂದಿರೋದವನು, ಸಾಮಾನ್ಯ ಮನುಷ್ಯನಲ್ಲ ಅವನು ಅಂತ. ಜ್ಞಾನ, ಬಲ, ವೀರ್ಯ ಮುಂತಾದ ಷಡ್ಗುಣಗಳುಂಟಲ್ಲ, ಭಗವಂತನ ಗುಣಗಳು. ಅದಕ್ಕೆ ಭಗವಂತ ಅಂತ ಹೆಸರು. ಅದರಿಂದ ಕೂಡಿಕೊಂಡ ನನ್ನನ್ನ ಒಂದೊಂದರ ಬಗ್ಗೆನೂ ಗಂಟೆಗಟ್ಟಲೆ ಮಾತಾಡ್ತಾ ಹೋಗ್ತಾರೆ. ನನ್ನ ಜ್ಞಾನದ ಬಗ್ಗೆ, ಬಲದ ಬಗ್ಗೆ, ವೀರ್ಯದ ಬಗ್ಗೆ ಒಂದು ಕಥಾ ಪ್ರಸಂಗ ತಗೊಂಡು ಎಷ್ಟು ಆನಂದವಾಗಿ ಇವರು ಕಟ್ಕಟ್ಟ ರಾಮಣ್ಣ ಅಂತ ಸ್ವಾಮಿಗಳು ಇದ್ರು ಬರ್ಕೊಂಡಿದ್ದಾರೆ. ರಾಮಾಯಣ ಕಥೆ ಹೇಳ್ತೀವಿ ಅಳುತ್ತಿದ್ದಂತೆ ಅವನು. ಒಂದೊಂದು ಪ್ರಸಂಗ ಅಂತ ಹೇಳ್ಬೇಕು. ಏನ್ ರಾಮ ಹೇಗೆ ನಡ್ಕೊಂಡ, ಹೇಗ್ ಮಾತಾಡ್ದ, ಹೇಗೆ ಅವ್ರ ಋಷಿಗಳ ಜೊತೆ ಎಷ್ಟು ವಿನಿಯೋಗ ನಡ್ಕೊಂಡ, ಎಷ್ಟು ಇದಾಗಿ ಮಾತಾಡ್ದ, ಅದನ್ನ ಹೇಳುವಾಗ ಅವ್ರಿಗೆ ಕಣ್ಣೀರ್ ಬರ್ತಿತ್ತಂತೆ. ಅವ್ರು ಹೇಳ್ತಿದ್ರು, ಸ್ವಾಮಿಗಳು ಬಂದಿದ್ದಾರೆ, ಆ ಕಣ್ಕಟ್ಟೆ ದೀಕ್ಷಿತರಿಗೆ ಅದೇನ್ ರಾಮಾಯಣದಲ್ಲಿ ಅದು ಏನ್ ಪ್ರೇಮ ಗೊತ್ತಿಲ್ಲ, ಯಾವಾಗಲೂ ರಾಮಾಯಣ ಪಾಲನೆ ಮಾಡೋದಂತೆ. ತುಂಬಾ ಪ್ರತಿ ವರ್ಷವೂ ರಾಮಾಯಣ ಇದು ನವರಾತ್ರಿಯಲ್ಲಿ ರಾಮಾಯಣ ರಾಮಾಯಣ ಪ್ರವಚನ ಏನ್ ಮಾಡೋದು, ಪಾರಾಯಣ ಮಾಡಿಸೋದು. ದಿನ ಪ್ರವಚನ ರಾಮಾಯಣ ಮೇಲೆ. ತುಂಬಾ ಆಮೇಲೆ ಆ ಕಾಲದಲ್ಲಿ ದಕ್ಷಿಣ ಇಲ್ಲ, ಎಲ್ಲ ಸೇವಾರ್ಸೋಕೆ ಬರೋದು. ಒಂದು 24 ಜನ ಕೂತ್ಕೊಂಡು ರಾಮಾಯಣ ಪಾರಾಯಣ ಮಾಡೋದು. ಆಮೇಲೆ ಎಲ್ಲರೂ ಕೂತ್ಕೊಂಡು ಒಂದೊಂದು ದಿವಸ ಒಂದೊಂದು ಕಥಾ ಪ್ರಸಂಗ ತಗೊಂಡು ಪ್ರವಚನ ಮಾಡೋದು. ಎಲ್ಲರೂ ಒಟ್ಟಿಗೆ ಊಟ ಮಾಡೋದು, ಊಟಕ್ಕೆ ಮಾಡೋದು, ಭಜನೆ ಮಾಡೋದು. ಅದೇ ಚೆನ್ನಾಗಿರುತ್ತೆ. ಎಲ್ಲಿ ವ್ಯವಹಾರದ ಸಂಬಂಧ ಬರುತ್ತೋ, ದುಡ್ಡು ಇಷ್ಟು ಕೊಡ್ಬೇಕು, ಆ ದುಡ್ಡು ಕಮ್ಮಿ ಕೊಟ್ಟು ಬೇಜಾರು ಮಾಡ್ಕೊಳ್ಳೋದು, ಅದೆಲ್ಲ ಭಾರಿ ಕಸಿಬಿಸಿ. ಇರ್ಲೇಬಾರ್ದು. ಪ್ರೇಮದ ಒಂದು ಇದಾಗಬೇಕು, ಯಾವುದೋ ಸತ್ರ ಆಗ್ಬೇಕು, ಪ್ರೇಮದ ಉತ್ಸವ. ಅಲ್ಲಿ ಪ್ರತಿಯೊಬ್ಬರು ಭಗವತ್ ಪ್ರೇಮ ಒಂದೇ ಒಂದು ಗುರಿ ಇಟ್ಕೊಂಡು ಬಂದು ಅದನ್ನೇ ಇಟ್ಕೊಂಡು ಒಂದು 20-30 ಜನ, 24 ಜನ, 24,000ಕ್ಕೆ 24 ಜನ ಕೂತ್ಕೊಂಡು ರಾಮಾಯಣ ಪಾರಾಯಣ ಪ್ರತಿನಿತ್ಯ 9 ದಿವಸ ಪಾರಾಯಣ ಮಾಡೋದು. ಒಬ್ಬೊಬ್ರು ಒಂದೊಂದು, ನೀನು ಇವತ್ತು ಈ ಪ್ರಸಂಗ ನೀನು ಪ್ರವಚನ ಮಾಡ್ಬೇಕು ಅಂತ ಒಬ್ಬೊಬ್ರಿಗೆ ಒಂದೊಂದು ದಿವಸ ಹೇಳೋದು. ಅದ ಗಂಟೆ ಟೈಮಿಗೆ 2 ಜನ ಕೊಡೋದು, ಇದಾಗಿ ಪಾರಾಯಣ ಮಾಡೋದು. ಆಮೇಲೆ ಭಜನೆ ಮಾಡೋದು. ಆಮೇಲೆ ಅದು ರಾಮಮಯವಾದ ಆ ಸಪ್ತಾಹ ಅಂದ್ರೆ ಸ್ವಾಮಿಗಳಿದ್ದಾರೆ, ರಾಮಮಯವಾಗ್ತಿತ್ತಂತೆ ಆ ಸಪ್ತಾಹ. ಬಂದರಿಗೆಲ್ಲ ಕಿವಿ ಗುಂಗುರ್ತಿತ್ತಂತೆ ರಾಮನಾಮ. ಹಂಗಾಗ್ಬೇಕು ಅದು ಸಪ್ತಾಹದ ಅಪೂರ್ಣತೆ. ಬರೀ ಕೋಸಂಬರಿ ಪಾನಕ ಹಂಚೋದು, ಊಟ ಮಾಡೋದು, ಹೋಗೋದು, ಜನರ ಹತ್ರ ಡೊನೇಷನ್ ಕೊಡೋದು, ಸುಲಿಗೆ ಮಾಡೋದು, ಇದೆಲ್ಲ ಜ್ಞಾನ, ಬಲ, ವೀರ್ಯಾದಿ ಧರ್ಮಗಳಿಂದ ಕೂಡಿದಂತಹ ನನ್ನನ್ನೇ ಹೇಳ್ತಾ ಇರ್ತಾರೆ. ತುಷ್ಯಂತಿ ಚ ಪರಿತೋಷಂ ಉಪಯಾಂತಿ ಚ ರಮಂತಿ ಚ ರತಿಂಚ ಪ್ರಾಪ್ನುವಂತಿ ಪ್ರಿಯಸಂಗತ್ಯಾಯಿವ. ಪ್ರಿಯನಾದ ಸ್ನೇಹಿತ ಬಂದಾಗ ಎಷ್ಟು ಹೌದು ಅಂತಂದ್ರೆ, ಏನು ಅವ್ರಿಬ್ರು ಸೇರ್ಬಿಟ್ರೆ ಊಟ ತಿಂದು ಬಿಟ್ಕೊಂಡು ಆಟಾಡ್ತಾ ಇರ್ತಾರೆ. ಅಪರೂಪಕ್ಕೆ ಬಹಳ ಪ್ರಿಯನಾದಂತ ಗೆಳೆಯ ಬಂದ, ಪ್ರಿಯನಾದಂತ ಮಗ ಬಂದ, ಪ್ರಿಯನಾದಂತ ವಸ್ತು ಸಿಕ್ಬಿಡ್ತು ಅಂದ್ರೆ, ಆ ಪ್ರಿಯವಾದ ವಸ್ತುಗಳನ್ನ ಸೇರ್ಕೊಂಡಾಗ ಅವ್ರಿಗೆ ಎಷ್ಟರ ಮಟ್ಟಿಗೆ ಅವ್ರಿಗೆ ತನ್ಮಯತೆ, ತದನುರಾಗ, ಅದರಲ್ಲಿಯೇ ಮುಳುಗೋದು, ಇದಾಗೋದು ಹೇಗಿತ್ತು. ಆ ರೀತಿ ನನ್ನ ವಿಚಾರವನ್ನೇ ಮಾತಾಡ್ತಾ ಹೇಳ್ತಾ ಸಂತೋಷವನ್ನ, ಪರಿತೋಷವನ್ನ ಹೊಂದುತ್ತಾರೆ. ನನ್ನಲ್ಲಿ ರಮಿಸ್ತಾ ಇರ್ತಾರೆ, ಆನಂದ ಪಡ್ತಾ ಇರ್ತಾರೆ. ಒಂದೊಂದು ಗುಣಗಳನ್ನು, ಒಂದೊಂದು ನಾಮವನ್ನು, ಒಂದೊಂದು ಕಥಾ ಸಂದರ್ಭವನ್ನು ಹೇಳ್ತಾ 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 ರೋಮಾಂಚಗೊಳ್ತಾರೆ, ಆನಂದ ಪಡ್ತಾರೆ, ಸಂತೋಷ ಅನುಭವಿಸ್ತಾರೆ, ಬಹಳ ಖುಷಿ ಪಡ್ತಿರ್ತಾರೆ. ಇನ್ನು ತತ್ವ ವಿಚಾರದಲ್ಲೂ ಹಾಗೆಯೇ, ಬರೀ ಕಥಾ ವಿಚಾರದಲ್ಲಿ ಮಾತ್ರ ಅಲ್ಲ, ತತ್ವ ವಿಚಾರದಲ್ಲೂ ಒಂದೊಂದು ವಾಕ್ಯಾರ್ಥ ವಿಚಾರ ಮಾಡುವಾಗಲೂ ಹೀಗೂ ವಾಕ್ಯಾರ್ಥ ಆಗುತ್ತೆ, ಪ್ರಕ್ರಿಯಾರ್ಥ ಹೀಗಿಗೂ ತೆಗಿಬಹುದು ಅಂತ ಹೇಳಿ ಆ ವಿದ್ವತ್ತೆ ಇದ್ದವರು, ಅದಕ್ಕೆ ಪರಿಶ್ರಮ ಪಟ್ಟವರು ಹಾಗೆ ಹೇಗೆ ತೆಗಿತಾರೆ ವಾಕ್ಯಾರ್ಥವನ್ನು ಅಂದ್ರೆ, ನಮ್ಮ ಸ್ವಾಮಿ ಹತ್ರಕ್ಕೆ ಒಬ್ಬ ಇದು ಬಂದಿದ್ದಂತೆ, ಒಬ್ಬರು ತಮಿಳ್ನಾಡಿಂದ ಬಂದಿದ್ದಂತೆ, ತುಂಬಾ ವಿದ್ಯಾವಂತರು. ಸ್ವಾಮಿ ಅವತ್ತು ಸಾಮಾನ್ಯ ಆವಾಗ ಸ್ವಾಮಿ ಗಂಟೆ ಮಾತಾಡೋದಿಲ್ಲ, ಅವ್ರ ಲೇಖನದಿಂದ ಅವ್ರ ವಿದ್ವತ್ತೆ ನೋಡಿ, ಅವ್ರ ವಿಚಾರ ನೋಡಿ ತುಂಬಾ ಖುಷಿ ಆಯ್ತು ಸ್ವಾಮಿಗೆ. ಮಧ್ಯಾಹ್ನ 1 ಗಂಟೆವರೆಗೂ 9:30 10 ಗಂಟೆ 1 ಗಂಟೆವರೆಗೂ ಇರ್ತಾರೆ ನಿಜ ಮಾಡಿದಂತೆ. ತುಂಬಾ ಚೆನ್ನಾಗಿ ಅವರು ವಾಕ್ಯಾರ್ಥ ಅವ್ರೊಂದ್ಸಲ ಹೇಳೋದು, ಸ್ವಾಮಿ ಒಂದ್ಸಲ ಹೇಳೋದು ಇದಾಗ್ತಿತ್ತಂತೆ. ಸ್ವಾಮಿಗಳು ಹೌದು ಅವ್ರು ಹೇಳಿದ್ ಚೆನ್ನಾಗಿದೆ ಅಂತ ಅನಿಸ್ತಾ ಇತ್ತು, ತುಂಬಾ ಚೆನ್ನಾಗಿ ಹೇಳ್ತಿದ್ದಾರೆ ಅಂತ ಬಹಳ ಖುಷಿ ಆಯ್ತು. ಎಲ್ಲ ಆಯ್ತು. ಕೊನೆಗೆ ಮುಂದೆ ಏನು ನಿಮ್ದು ಏನು ಅಂತ 1 ದಿವಸ 2 ದಿವಸ ಇದ್ರು ಹೋದ್ರು. ಏನ್ ಮುಂದೆ ಎಲ್ಲಿ ಏನ್ ಪ್ಲಾನ್ ಅಂತ, ಅದೇ ಮದುವೆಯಾಗಿ 5 ವರ್ಷ ಆಯ್ತು, ಮಕ್ಕಳಾಗಿಲ್ಲ, ರಾಮೇಶ್ವರಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಇದೆ, ಇದಕ್ಕೆ ಹೋಗ್ಬೇಕು ಆಗಿ ಅಂತ. ಅವರು ಆಶ್ಚರ್ಯ
ವಿದ್ಯಾವಂತರಾಗಿ ಮಕ್ಕಳಾಗ್ಲಿಲ್ಲ ಅಂದ್ರೆ ಅವ್ರು ಅಂತ ನನಗಷ್ಟಿಲ್ಲ, ಹೆಂಡತಿ ತುಂಬಾ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾಳೆ, ಮಕ್ಕಳಾಗಿಲ್ಲ ಹಾಗೆ ಹೀಗೆ ಅಂತ, ಅದಕ್ಕೋಸ್ಕರ ಏನು ಮಾಡಕ್ಕಾಗಲ್ಲ. ಮದುವೆ ಮಾಡ್ಕೊಂಡ್ಮೇಲೆ ಕಾಂಪ್ರಮೈಸ್ ಆಗ್ಲಿ. ಮಕ್ಕಳಾಗ್ಲಿಲ್ಲ ಅಂತ ಅಷ್ಟು ವಿದ್ಯಾವಂತರಾಗಿದ್ರು, ಮಕ್ಕಳಾಗ್ಲಿಲ್ಲ ಅಂತ ಒಂದು ಬಾಧೆ ಪೀಡೆ ಮನಸ್ಸಿಗೆ ಪೀಡಿಸ್ತಾ ಇತ್ತು. तेषां ये यथोक्तैः प्रकारैः भजन्ते मां भक्ताः सन्तः ಯಾರು ಮೇಲೆ ಹೇಳಿದ ಪ್ರಕಾರಗಳಿಂದ ಅಂದ್ರೆ ಮಚ್ಚಿತ್ತಾಹ ಮದ್ಗತ ಪ್ರಾಣಾಹ ಬೋಧೆಯಿಂದ ಅದೇ ಪ್ರಕಾರಗಳು. ಮಚ್ಚಿತ್ತತೆ ಮದ್ಗತ ಪ್ರಾಣ ಮದ್ವಿಚಾರವಾಗಿ ಹೇಳೋದು ಈ ಪ್ರಕಾರಗಳಿಂದ ಭಕ್ತರಾಗಿದ್ದುಕೊಂಡು ನನ್ನನ್ನೇ ಯಾವಾಗ ಸೇವಿಸ್ತಾ ಇರ್ತಾರೋ ಅಂಥವ್ರು ನಾನ್ ಏನ್ ಮಾಡ್ತೀನಿ, ನನ್ನ ಕಡೆಯಿಂದ ಅವ್ರಿಗೆ ಕಾಂಟ್ರಿಬ್ಯೂಷನ್ ಏನು ಅಂತ. ಅವ್ರ ಕಡೆಯಿಂದ ಅವ್ರು ಎಫರ್ಟ್ ಹಾಕಿದ್ದಾರೆ, ನನ್ನಲ್ಲೇ ಚಿತ್ತ ಬಿಟ್ರು, ನನ್ನಲ್ಲೇ ಪ್ರಾಣ ಜೀವನ ಇಟ್ರು, ನನ್ನ ವಿಚಾರವಾಗಿ ಮಾತಾಡ್ತಿದ್ದಾರೆ. ಆಗ ನನ್ನ ಕಡೆ ಪರಮಾತ್ಮ ಕಡೆಯಿಂದ ಕಾಂಟ್ರಿಬ್ಯೂಷನ್ ಏನು ಅವರಿಗೆ ಅಂತ ಕೇಳಿದ್ರೆ ಹೇಳ್ತೀನಿ ಕೇಳು, ನಾನೇನ್ ಮಾಡ್ತೀನಿ ಅವರಿಗೆ ಅಂದ್ರೆ ತೇಷಾಂ ಸತತ ಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿ ಯೋಗಂ ತಂ ಯೇನ ಮಾಮುಪಯಾಂತಿ ತೇ. तेषां सततयुक्तानां भजतां प्रीतिपूर्वकं ददामि बुद्धियोगं तं येन मामुपयान्ति ते. तेषां सततयुक्तानां भजतां प्रीतिपूर्वकं ददामि बुद्धियोगं तं येन मामुपयान्ति ते. ಅವರಿಗೆ ಏನು ವಿಶೇಷ ಮಾಡಿದೆ, ಅವರಿಗೆ ಯಾರಿಗೆ ಸತತಯುಕ್ತರು, ಯಾವಾಗಲೂ ಕೂಡ್ಕೊಂಡವರು, ಆ ವಿಚಾರದಲ್ಲಿ ಚಿಂತೆ ಯಾವಾಗಲೂ ಕೂಡ್ಕೊಂಡವರು, ಯಾವಾಗಲೂ ಕೂಡ್ಕೊಂಡು ಚಿಂತ ಇದ್ರು, ಪ್ರೀತಿಪೂರ್ವಕವಾಗಿ ಕೂಡ್ಕೊಂಡವರು. ಏನಾಗುತ್ತೆ ಅಂದ್ರೆ ದುಡ್ಡು ಕಳ್ಕೊಂಡವ್ರು ಯಾವಾಗೂ ದುಡ್ಡು ಯೋಚನೆ ಮಾಡ್ತಿರ್ತಾರೆ, ದುಡ್ಡು ಕಳ್ಕೊಂಡ್ಬಿಟ್ಟೆ, ಯಾವಾಗ ದುಡ್ಡು ಯೋಚನೆ ಬರ್ತಾ ಇರುತ್ತೆ. ಆದ್ರೆ ಅದಕ್ಕೆ ಯಾವ ಪುರುಷಾರ್ಥವಿಲ್ಲ. ಮಕ್ಕಳನ್ನ ಕಳ್ಕೊಂಡಾಗ ಸತತವಾಗಿ ಆ ಚಿಂತನೆ ಇರುತ್ತೆ, ಕೂತಾಗ ನಿಂತಾಗ ಮಲ್ಕಾಗ ಯಾವಾಗಲೂ ಮಗ ಹೋದ ವಿಚಾರದಲ್ಲಿಯೇ ಯಾವಾಗಲೂ ಚಿಂತನೆ ಇರುತ್ತೆ, ವಿಚಾರ ಇದಾಗ್ತಾ ಇರುತ್ತೆ. ಅದಕ್ಕೆಲ್ಲ ಯಾವ ಪುರುಷಾರ್ಥ ಇಲ್ಲ. ಪ್ರೀತಿಪೂರ್ವಕವಾಗಿ ಭಗವಂತನ ಕೂಡ್ಕೊಂಡವ್ರಂತಾಗ್ಬೇಕು. ಬರೀ ಸತತ ಚಿಂತನೆಗೆಲ್ಲ ಒಳ್ಳೆ ಫಲ ಅಲ್ಲ. ಸತತ ಚಿಂತನೆ ತುಂಬಾ ಸಂದರ್ಭ ಮಾಡ್ತಾರೆ. ಕೆಲಗೇನೋ ಕ್ಯಾನ್ಸರ್ ಬಂದ್ಬಿಟ್ಟಿದೆ ಅಂತ ರಿಪೋರ್ಟ್ ಬಂದ್ಬಿಡ್ತು ಅಂದ್ರೆ ಸರ್ವದ ಅದೇ ಚಿಂತನೆ ಇದ್ಬಿಡ್ತಾರೆ, ಅಯ್ಯೋ ನನ್ ಕ್ಯಾನ್ಸರ್ ಅಂತ ಆಯ್ತು ಮುಳುತು ಅದೇ ಚಿಂತನೆ. ದುಡ್ಡು ಕಳ್ಕೊಂಡ್ರೆ ಲಕ್ಷಗಟ್ಟಲೆ ದುಡ್ಡು ಕಳ್ಕೊಂಡ್ರೆ ಅದ್ರ ಚಿಂತನೆ ಇರುತ್ತೆ, ಪ್ರಿಯವಾದ ವಸ್ತು ಕಳ್ಕೊಂಡ್ರೆ ಅದ್ರ ಚಿಂತೆ, ಅದು ಪ್ರಯೋಜನ ಇಲ್ಲ. ಪ್ರೀತಿಪೂರ್ವಕವಾಗಿ ನನ್ನನ್ನ ಭಜಿಸುತ್ತಾ ಸತತ ಚಿಂತೆ ಮಾಡ್ಬೇಕು. ನನ್ನನ್ನು ಭಜಿಸಿದ್ರು ಪ್ರೀತಿಗೋಸ್ಕರ ಭಜಿಸ್ಬೇಕು, ಹಾ, ಯಾವುದೋ ಒಂದ್ ಬೇರೆ ಆಸೆ ಇಟ್ಕೊಂಡು ಅದು ಇರಬಾರ್ದು, ಕಾಮ್ಯ ಇರಬಾರ್ದು. ಕಾಮ್ಯವಿಲ್ಲದೆ ಕಾಮ್ಯದ ಪ್ರೇಮ ಅಂದ್ರೆ ಅದ್ರ ಪ್ರೇಮ ಬರುತ್ತೆ. ಇದು ಮೀಡಿಯೇಟರ್ ಆಗ್ಬಿಡ್ತಾನೆ ಪರಮಾತ್ಮ ಕೊಡಿಸೋನು ಮೀಡಿಯೇಟರ್. ಇವಾಗ ಕೆಲಸ ಮಾಡ್ಕೊಳ್ಳೋಕೆ ತಹಶೀಲ್ದಾರರು ಬೇರೆ ಬೇರೆ ಆಫೀಸವರು ಅವ್ರಿಗೇನೋ ದುಡ್ಡು ಕೊಟ್ಟರು ಕೆಲಸ ಮಾಡ್ಕೊಡ್ತಾರೆ. ಅವ್ರ ಮೇಲೆ ನಮ್ ಪ್ರೇಮ ಇಲ್ಲ, ನಿಮ್ ಕೆಲಸ ಮೇಲೆ ಪ್ರೇಮ. ಅವ್ರಿಗೇನೋ ಕೊಟ್ಟು ಮಾಡಿಸ್ಕೊತೀವಿ. ಹಾಗೆ ಭಗವಂತ ಮಕ್ಕಳು ಕೊಡೋಕೋ ಐಶ್ವರ್ಯ ಕೊಡೋಕೋ ಇನ್ನೇನೋ ಕೊಡೋಕೋ ಮೀಡಿಯೇಟರ್ ಆದ್ರೆ ಅದು ಆ ಪ್ರೇಮ ನಿಜ ಪ್ರೇಮ ಅಲ್ಲ. ಸತತ ಚಿಂತನೆಯಿಂದ ಏನೋ ಸತತ ಚಿಂತನೆ ಮಾಡಿದ್ರು ಪ್ರಯೋಜನ ಇಲ್ಲ. ಪ್ರೇಮ ಪೂರ್ವಕವಾಗಿ ಭಗವಂತನನ್ನ ನಿಷ್ಕಾಮವಾಗಿ ಪ್ರೇಮಿಸ್ತಾ ಇರ್ಬೇಕು. ಅದಕ್ಕೆ ಸತತ ಅಂದ್ರೆ ನಿತ್ಯಾಭಿಯುಕ್ತರು ಅಂತ, ಯಾವಾಗಲೂ ಕೂಡಿಕೊಂಡವರಾಗಿ ಪ್ರೀತಿಪೂರ್ವಕವಾಗಿ ಯಾರು ಸೇವಿಸ್ತಾ ಇರ್ತಾರೋ. ಪ್ರೇಮಕ್ಕಾಗಿ ಪ್ರೇಮ ಅಂತ ನಮ್ಮ ಸ್ವಾಮಿಗಳು ಇದರಲ್ಲಿ ಆಂಜನೇಯ ಸ್ವಾಮಿ ಪ್ರೇಮ ಉದಾಹರಣೆ ಕೊಡ್ತಾರೆ. ಪ್ರೇಮಕ್ಕಾಗಿ ಪ್ರೇಮ ಅನ್ನುವಾಗ ಹೇಗೆ ಅಂತ. ಆಂಜನೇಯ ಸ್ವಾಮಿಗೆ ಎಲ್ಲ ಸೇವೆಯೂ ಆಯ್ತು, ಇದೆಲ್ಲ ಆಯ್ತು. ಆಂಜನೇಯ ಸ್ವಾಮಿ ಸೀತಾದೇವಿ ಹೊಡ್ಕೊಟ್ಟ, ಸಮುದ್ರ ಸೇತುವೆ ಬಹಳ ಕೆಲಸ ಮಾಡಿಕೊಟ್ಟ, ಲಕ್ಷ್ಮಣನಿಗೆ ಮೂರ್ಛೆ ಹೋದಾಗ ಸಂಜೀವಿ ಪರ್ವತನೇ ತಗೊಂಡ್ಬಂದ, ಎಲ್ಲಾ ತರಹ ಎಷ್ಟು ತರಹ ಮಾಡ್ದ ಅಂದ್ರೆ. ಆಮೇಲೆ ಈ ಯುದ್ಧವೆಲ್ಲ ಮುಗೀತು, ಎಲ್ಲ ಆಯ್ತು, ಪಟ್ಟಾಭಿಷೇಕವೂ ಆಯ್ತು. ಕಲ್ತ್ಕೊಡುವಾಗ ಆಂಜನೇಯನಿಗೆ ಏನ್ ಕೊಡ್ಬೇಕು ಅಂತ ರಾಮ ಸೀತೆ ಮಾತಾಡ್ಕೊಂಡು ಏನ್ ಕೊಡೋಣ ಆಂಜನೇಯಗೆ ಅಂತ. ಆಂಜನೇಯನಿಗೆ ನೋಡಪ್ಪ ಆಂಜನೇಯ, ನನಗೆ ನೀನ್ ಮಾಡಿದ್ದಷ್ಟು ನಾನು ಕೊಡ್ಬೇಕು ಅಂದ್ರೆ ಮತ್ತೆ ನನಗೆ ಆ ಕಷ್ಟ ಬರ್ಬೇಕು, ನಾನು ಪ್ರಾರ್ಥನೆ ಮಾಡ್ಕೋಬೇಕಾಗತ್ತೆ. ಅದನ್ನ ಆ ರೀತಿ ನಾನು ಹೇಳಲ್ಲ. ನೋಡು, ನಾನು ಒಂದ್ಸಲ ಆಲಿಂಗನ ಮಾಡ್ಕೊಂಡ್ಬಿಡ್ತೀನಿ, ಅದ ಇದಕ್ಕಿಂತ ದೊಡ್ಡ ಇನ್ನೊಂದು ಪ್ರೇಮ ಇಲ್ಲ, ಭಗವಂತ ರಾಮ ಮಾಡು ಅಂತ ಅಂತೆ. ರಾಮ ಗಟ್ಟಿ ಅಂತ ಆಲಿಂಗನ ಮಾಡ್ಕೊತಾರಂತೆ. ಬ್ರಹ್ಮಾನಂದ ಬಾಕಿಯವರಿಗೆ ವಿಭೀಷಣಿಗೆ ಏನೋ ಕೊಟ್ಟ, ಪಾರಿತೋಷಕ ಒಬ್ಬೊಬ್ರು ಒಂದೊಂದು ಕೊಟ್ಟ. ಆಂಜನೇಯನಿಗೆ ಮಾತ್ರ ಪರಮಾತ್ಮ ಆಲಿಂಗನೆ ಮಾಡ್ಕೊಂಡ.
ಮಹಾಪ್ರಭು ಬಹಳ ಅನುಗ್ರಹ ಆಯ್ತು ನಿನಗೆ, ಇದಕ್ಕೆ ಸಮಾನ ಇನ್ನೊಂದು ಇಲ್ಲ ಅಂತೆ ಅವರು. ಒಂದೇ ಕೇಳ್ಕೊಂಡಂತೆ, ಎಲ್ಲಿವರೆಗೆ ನಿನ್ನ ಕಥೆ, ನಿನ್ನ ಚರಿತ್ರೆ, ನಿನ್ನ ವಿಚಾರ ಭೂಲೋಕದಲ್ಲಿ ಇರುತ್ತೋ ಅಲ್ಲಿವರೆಗೂ ಅದನ್ನೇ ನಾನು ಕೇಳ್ಕೊಂಡಿರೋ ಹಾಗೆ ನಿನ್ನ ಆಶೀರ್ವಾದ ಮಾಡ್ತೀನಿ, ಇನ್ನೇನು ಬೇಡ ಅಂತ. ಭಕ್ತಾಗ್ರಹಿಸ ಹೇಳ್ಕೊಳ್ಳೋಣ, ದಾಸೋಹಂ ಕೋಸಲೇಂದ್ರಸ್ಯ. ಅವನು ಯಾರೋ ಕೇಳಿದಕ್ಕೆ ನಾನು ಆಂಜನೇಯ ಅಂತ ಹೇಳ್ಕೊಳ್ಳಿಲ್ಲ, ಅಂಜನಾ ವಾಯುಕುಮಾರ ಅಂತ ಹೇಳ್ಕೊಳ್ಳಿಲ್ಲ, ಸತ್ಯಸಂಧಸ್ಯ ಕೃತನಿಯೋಗ ಅಲ್ಲೇ ಶ್ರೀಮತೇರ್ ದಾಶರಥೇರ್ ದೂಷೋಹಂ, ಶ್ರೀಮತೇರ್ ದಾಶರಥೇರ್ ದೂತೋಹಂ ಸೀತಾಮಾರ್ಗ ಮಾರ್ಗಣಾಯ ದಿಶಿ ದಿಶಿ ತಪರತನಯ ಪ್ರೇಷಿತಾನಾಂ ವಾನರಾಣಾಂ ಏಕತಮಃ. ಸಾಮಾನ್ಯ ಕೋತಿ ನಾನು. ಆ ಸುಗ್ರೀವನಂತ ನನ್ನಂಥ 100,000 ಜನ ಇದ್ದಾರೆ. ಯೋಚನೆ ನಾನು ಎಷ್ಟು ಮಾಡಿ ಹೋಗಿದ್ದೀನಿ ನೋಡ್ಕೊ. ಅಶೋಕವನ್ನ ಧ್ವಂಸ ಮಾಡಿದೆ, ಲಂಕಾಪಟ್ಟಣ ಧ್ವಂಸ ಮಾಡಿದೆ, ಇನ್ನು ಅಕ್ಷಯ ಕುಮಾರ ಎಲ್ಲ ರಾಮನ ಮಗನ ಸಾಯಿಸಿದೆ. ನಾನು ಒಬ್ಬ ಬಂದು ಜೈನ್ ಮಾಡಿದ್ದೀನಿ. ಈ ಸುಗ್ರೀವನ ಕೈದಲ್ಲಿ ಭಾರಿ ಜನ ಇದ್ದಾರೆ ನನ್ನಂಥವ್ರು. ಈಗಲೂ ನಿನ್ಗೆ ಬುದ್ಧಿವಾದ ಬಂದೆ, ಸರಿಯಾಗಿ ಬುದ್ಧಿ ಬಂದು ತಪ್ಪಾಗಿ ತೋರಿಸಿದ್ರೆ ನನ್ನ ಸ್ವಾಮಿ ಈಗಲೂ ಕ್ಷಮಿಸ್ತಾನೆ. ಮಹಾತ್ಮ ನನ್ನ ಸ್ವಾಮಿ. ಈಗ ಹೋಗಿ ನಾವು ಕೇಳ್ಕೊ, ತಪ್ಪಾಯ್ತು ರಾಮ ನಾನು ಒಪ್ಪಿಸ್ತೀನಿ ಅಂತ ಬಿಡ್ತಾನೆ ನನ್ನ ಸ್ವಾಮಿ. ಅಷ್ಟು ಜನ ಹೇಳ್ತಾರೆ ಈಗಲೂ ಬಿಡ್ತಾನೆ ನನ್ನ ಸ್ವಾಮಿ, ಹೋಗಿ ತಪ್ಪಾಯ್ತು ಅಂತ ಸೀತೆ ಒಪ್ಪಿಸ್ಕೊತಿರ್ತಾರೆ. ಆಗ್ಲೂ ಕೇಳಿಲ್ಲ ಅವರು. ಎಂಥ ಇದು ಹೇಳ್ತಾರೆ ಅಂದ್ರೆ, ರಾಮನ ಬಗ್ಗೆ ಎಷ್ಟು ಮಾತಾಡ್ತಾರೆ, ತುಂಬಾ ಆಗಿದೆ. ರಾಮನ ಬಗ್ಗೆ ಹೇಳ್ಬೇಕು ಅಂದ್ರೆ ಅಸಾಧ್ಯ. ಅದಕ್ಕೆ ಆಂಜನೇಯ ಸ್ವಾಮಿಗೆ ಯಥೋಕ್ತಿ ಪ್ರಕಾರ, ಮೇಲೆ ಹೇಳಿದ ಪ್ರಕಾರದಿಂದ ಯಾರು ಮಾಡ್ತಾರೋ ಅಂದ್ರೆ ಸತತವಾಗಿ ಯಾವಾಗಲೂ ಕೂಡಿಕೊಂಡು ಪ್ರೇಮಪೂರ್ವಕವಾಗಿ ಯಾರನ್ನು ಭಜಿಸುತ್ತಾರೋ ಅಂಥವರಿಗೆ ನಾನು ಬುದ್ಧಿಯೋಗ ಅಂದ್ರೆ ಅಧ್ಯಾತ್ಮ ಜ್ಞಾನವೇ ಬುದ್ಧಿ ಶಬ್ದ ಕಥೆ ಜ್ಞಾನವನ್ನ, ಪರಮಾರ್ಥ ವಿಚಾರವಾದ ಜ್ಞಾನವನ್ನು ಬುದ್ಧಿ ಅಂತ ಇದ್ದಾನೆ. ಅದರ ಯೋಗ ಅಂದ್ರೆ ಸಂಬಂಧ ಅಂದ್ರೆ ತತ್ವ ವಿಚಾರ ಅರ್ಥವಾಗುವ ಹಾಗೆ ನಾನು ಮಾಡ್ತೀನಿ ಅಂತ ಇದ್ದಾನೆ. ನಂಗೆ ವೇದಾಂತ ಅರ್ಥವಾಗಲ್ಲ ಅಂತಿಲ್ಲ, ಎಲ್ಲ ಅರ್ಥವಾಗುತ್ತೆ. ಭಗವದ್ಭಕ್ತಿ ಚೆನ್ನಾಗಿ ಇಟ್ಕೊ, ಭಗವಂತನೇ ಬೇಕು ಜೀವನದಲ್ಲಿ ಇಟ್ಕೊ. ಭಗವಂತನೂ ಅನ್ಕೋಬೇಡ, ಭಗವಂತನೇ ಬೇಕು. ಹೃದಯಪೂರ್ವಕವಾಗಿ ಮನಪೂರ್ವಕವಾಗಿ ಒಪ್ಕೊಂಡು ಭಗವಂತನಲ್ಲಿ ಪೂರ್ಣ ಶರಣಾಗತಿ ತಂದ್ಕೊಂಡು ಭಗವಂತನೇ ನನಗೆ ಗತಿ ತಂದ್ಕೊಂಡ್ರೆ ಅವನಿಗೆ ಆ ಬುದ್ಧಿ ಯೋಗ ಅಂದ್ರೆ ಸಮ್ಯಕ್ ದೇಶ ರೂಪವಾಗಿರ್ತಕ್ಕಂಥ ತಿಳುವಳಿಕೆಯನ್ನ ನಾನು ಕೊಡ್ತೀನಿ, ಆ ತತ್ವಜ್ಞಾನ ನಾನು ಕೊಡ್ತೀನಿ. ಯಾವುದರಿಂದ ಅವರು ನನ್ನಲ್ಲೇ ಒಂದಾಗುತ್ತಾರೋ, ಏನ ಬುದ್ಧಿ ಯೋಗೇನ ಮಾಂ ಉಪಯ ಅಂತಿದೆ ಮತ್ ಸ್ವರೂಪಂ ಪ್ರತಿಬದ್ಧಂತೆ ಅಂತ ನನ್ನನ್ನೇ ಪಡ್ಕೊಂಡ್ಬಿಡ್ತಾರೆ ಅವ್ರು. ನಾನೇ ಆಗ್ಬಿಡ್ತಾರೆ, ನನ್ನನ್ನು ಕಂಡ್ಕೊಳ್ತಾರೆ ಅಂದ್ರೆ ಬೇರೆ ನಾನ್ ಗೋಪಾಲ ನೋಡ್ತಾ ಇದ್ದೀನಿ ನನಗೆ ಹಾಗೆ ನೋಡಲ್ಲ, ಕಾಣುತ್ತಲೆ ನಮ್ಮ ತರ ಕಳ್ಸ್ಕೊಂಡ್ಬಿಡ್ತಾರೆ. ನಾನಿಲ್ಲ ನೀನೇ ಎಲ್ಲ ಆಗ್ಬಿಡ್ತಾರೆ. ಅಂತ ಒಂದು ಜ್ಞಾನವನ್ನು ಕೊಟ್ಟು ಅವ್ರನ್ನ ಅನುಗ್ರಹ ಮಾಡ್ತೀನಿ ಕೊಡೋ ಅಂದ್ರೆ ಇಂಥ ಕಾಂಟ್ರಿಬ್ಯೂಷನ್ ಭಗವಂತ ಕೊಡ್ತಾ ಇರೋ ಕಾಂಟ್ರಿಬ್ಯೂಷನ್ ಅಂದ್ರೆ ಉಳ್ದರೆ ಇನ್ ಜಗತ್ತಿನ ಯಾರು ಕೊಡಲ್ಲ, ತನ್ನತನವನ್ನೇ ಕೊಡೋದು. ಹೇಳ ಹಾಡು, ಚಿನ್ನವ ಕೊಡನು ರನ್ನವ ಕೊಡನು ತನ್ನನ್ನೇ ಕೊಡುವ ಸ್ವಾಮಿ ಇದ್ದಾನೆ, ಬೃಂದಾವನಕ್ಕೆ ಹೋಗುವ ಬಾರೆ ಹಾಡೋಲೆ ಹೋಗೋಣ ಬಾ, ಹಾಲ್ ಮಾರಕ್ ಹೋಗೋಣ. ಹಾಲ್ ಮಾರೋದ್ ನೆಪ, ಅಲ್ಲಿದೆ ಸ್ವಾಮಿ, ಅವನ್ ಕಾಣಬೇಕು ನೋಡ್ಬೇಕು. ಅವನ್ ಸುಮ್ಮನೆ ಹೋಗ್ಬೇಕಾಗತ್ತಾ? ಯಾಕೆ ಬಂದೆ ಬೈತಾರೆ. ಹಾಲ್ ಮಾರಕ್ ಬಂದೆ, ಇದನ್ ಮಾರಕ್ ಬಂದೆ ಅಂದ್ರೆ, ಹಣ್ಣು ಮಾರಕ್ ಬಂದೆ ಅಂದ್ರೆ ಅವಾಗ ಯಾರು ಏನು ಅನ್ನಲ್ಲ. ಆ ನೆಪದಿಂದ ಪರಮಾತ್ಮ ನೋಡ್ಬೇಕು ಅಂತ ಎಲ್ಲರೂ ಹೇಗಿತ್ತು ಅಂತ, ಆ ಭಗವಂತನಲ್ಲಿ ಏನ್ ಪ್ರೇಮ ಇಟ್ಕೊಂಡಿದ್ರು ಅಂತ. ತೇಷಾಂ ಸತತಯುಕ್ತಾನಾಂ ನಿತ್ಯಾಭಿಯುಕ್ತಾನಾಂ ನಿವೃತ್ತ ಸರ್ವ ಬಾಹ್ಯೀಷಣಾನಾಂ ಭಜತಾಂ ಸೇವಮಾನಾನಾಂ. ಅವರಿಗೆ ಸತತವಾಗಿ ಎಡೆಬಿಡದೆ ಕೂಡಿಕೊಂಡವರಾದ, ಎಂದೆಂದಿಗೂ ಆ ಪರಮಾತ್ಮನೇ ಒಂದಾದವರಾದ ಮತ್ತು ಎಲ್ಲಾ ಏಷಣೆಗಳನ್ನು ಬಯಕೆಗಳನ್ನು ಬಿಟ್ಟವರು. ಬಾಹ್ಯ ಯಾವ ಪ್ರಾಪಂಚಿಕವಾದ ಯಾಕೆಂದ್ರೆ ಅವ್ರಿಗೊಂದು ಗೊತ್ತು, ನಮ್ಮ ಕರ್ಮ ನಮ್ಮನ್ನು ನಡೆಸತ್ತೆ ಅಂತ. ನನ್ನ ಕರ್ಮದಂತೆ ನಾನು ಬದುಕ್ತೀನಿ. ನನಗೆ ಅನ್ನ ಆಹಾರ ಇರಲಿ, ಬಟ್ಟೆ ಬರೆ ಇರಲಿ, ವಸತಿ ಆಗಲಿ, ಎಲ್ಲವನ್ನೂ ನನ್ನ ಕರ್ಮ ನಾನು ತಂದು ಕೊಡುತ್ತೆ. ನಾನು ಅದಕ್ಕೆ ಕೆಲಸ ಮಾಡೋದು ಅರ್ಥ ಇಲ್ಲ. ನಾನು ಜನ್ಮ ಅಂದ್ರೆ ಏನ್ ಪುಣ್ಯ ಪಾಪ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನೋ ಆ ಮೂಟೆ ಒಳಗಿದೆ. ನನಗೆ ಎಷ್ಟು ಅನ್ನ, ಯಾವ ಬಟ್ಟೆ, ಯಾವ ವಾಸ, ಎಲ್ಲಿ ವಾಸ ಎಲ್ಲ ತೀರ್ಮಾನ ಆಗಿದೆ. ಇನ್ನು ಅದಕ್ಕೆ ನಾನೇ ಎಫೆಕ್ಟ್ ಹಾಕ್ಲಿ, ಪ್ರಯತ್ನ ಪಡ್ಲಿ, ಅದನ್ನ ನಡೆಯುತ್ತೆ. ನಾನು ಪ್ರಯತ್ನ ಹಾಕ್ಬೇಕಾದ್ರೆ ಇದಕ್ಕೆ ಭಗವತ್ ಪ್ರೇಮಕ್ಕೆ ಫಲಿತ. ಆತನನ್ನೇ ಪ್ರೇಮಿಸ್ಬೇಕು, ಆತನಲ್ಲೇ ಮನಸ್ಸನ್ನು ಮುಳುಗಿಸ್ಕೋಬೇಕು ಅಂತ ಹೇಳಿ ಎಲ್ಲಾ ಬಯಕೆಗಳನ್ನು ತೊರೆದವರಾಗಿ ನಿರಂತರ ನನ್ನನ್ನೇ ಸೇವಿಸುತ್ತಿರುವಂತಹ ಆ ಭಕ್ತರಿಗೆ ಕಿಂ ಅರ್ಚಿತ್ವಾಜಿನ ಕಾರಣೇನ ಏನು
ಆರ್ತೋ ಜಿಜ್ಞಾಸು ಅರ್ಥಾರ್ಥಿ ಆ ಕಾರಣದಿಂದ ಭಜಿಸ್ತಾ ಇದ್ದಾರೆ ಅವರು. ನಿನ್ನನ್ನು ಭಜಿಸೋದು ಕೆಲಸ ಆಗ್ಬೇಕು, ಏನೋ ಏನೋ ಐಶ್ವರ್ಯ ಬರ್ಬೇಕು, ಆರೋಗ್ಯ ಆಗ್ಬೇಕು, ಲೌಕಿಕವಾದಂತಹ ಅನುಕೂಲ ಆಗ್ಬೇಕು, ಆ ಕಾರಣದಿಂದ ಭಜಿಸ್ತಾ ಇದ್ದಾರ. ಏನ್ ಬಿತ್ತು ಕಾರಣದಿಂದ ನನ್ನನ್ನು ಭಜಿಸ್ತಾ ಇದ್ದಾರೆ ಅಂತ ಇದೆಯೋ ಅಂದ್ರೆ ನೇತ್ಯಾಹ. ಹಾಗಲ್ಲಪ್ಪ ಮಾರಾಯ, ಅಸ್ತಿತ್ವಾದಿ ಕಾರಣದಿಂದ ಭಜಿಸ್ತಾ ಇರೋರಲ್ಲ ಅವರು. ಪ್ರೀತಿಪೂರ್ವಕ, ಪ್ರೇಮಕ್ಕೆ ಪ್ರೇಮವೇ ಫಲ, ಪ್ರತಿಫಲ. ಎಲ್ಲಿ ಪ್ರೇಮಕ್ಕೆ ಇನ್ನೊಂದು ಫಲ ಇದೆಯೋ ಆ ಪ್ರೇಮ ಕಲುಷಿತ ಪ್ರೇಮ, ದುಷ್ಟ ಪ್ರೇಮ. ನಾನು ತುಂಬಾ ನಿಮ್ಮನ್ನ ಅಯ್ಯೋ ಗೋಪಾಲ್ ನಮ್ಮವರು ಹಾಗೆ ಹೀಗೆ ತಿನ್ಕೊಂಡ್ಬಿಟ್ಟು ನಿಮ್ಮಿಂದ ಏನೋ ಒಂದು ಕೆಲಸ ಆಗೋದನ್ನು, ಆಮೇಲೆ ನೀವು ಏನೋ ನಂಗೆ ದುಡ್ಡು ಕೊಡ್ತೀರಾ ಅಂತೋ ಅಥವಾ ಇನ್ನೇನೋ ಕೆಲಸ ಮಾಡ್ಕೊಡ್ತೀರಾ ಅಂತೋ ಇನ್ನೇನೋ ಅಂದ್ರೆ ಈ ಪ್ರೇಮ ಮೋಸ ಇದೆ ಅಂತ. ಈ ಠಕ್ ಪ್ರೇಮ ಇದು. ಆಮೇಲೆ ಪ್ರೇಮಕ್ಕೂ ಅದು ಅಪಚಾರ. ಪ್ರೇಮ ದೊಡ್ಡದು, ಬಾಕಿದ ಚಿಕ್ಕದು. ದೊಡ್ಡದನ್ನು ಕೊಟ್ಟು ಚಿಕ್ಕದನ್ನು ತಗೊಳ್ತೀನಿ ಅಂದ್ರೆ ಅದ್ರ ಪ್ರೇಮಕ್ಕೆ ಅಪಚಾರ ಮಾಡ್ದಂಗೆ ಆಗುತ್ತೆ. ಅದರಿಂದ ಭಗವಂತ ಯಾವ ಪ್ರೇಮಕ್ಕೂ ಪ್ರತಿಫಲ ಇದ್ರೆ ಅದು ಪ್ರೇಮದ ಶುದ್ಧವಾದ ಪ್ರೇಮ ಆಗೋದೇ ಇಲ್ಲ. ಹಾಗಾಗಿ ಪ್ರೀತಿಯನ್ನ, ಪ್ರೇಮವನ್ನ ಪರಮಾತ್ಮನಲ್ಲಿ ಇಟ್ಟವರಾಗಿ ಪ್ರೇಮಕ್ಕಾಗಿ ಅವ್ರ ಪ್ರೇಮ ಸ್ವರೂಪ. ನಮ್ಮ ಪ್ರೇಮ ಬಂದಿರೋದು ಅವನಿಂದಲೇ. ನಮ್ಮ ಪ್ರೇಮ ವೃತ್ತಿ ಇದೆಯಲ್ಲ, ಆನಂದ ಸ್ವರೂಪನಾದ ಪರಮಾತ್ಮನು ಅಂತಃಕದ ಪ್ರತಿಫಲಿತವಾದಾಗ ಪ್ರೇಮಾಕಾರ ತೊಳ್ಕೊಳ್ತಾನೆ. ಚೈತನ್ಯ ಸ್ವರೂಪನಾದ ಪರಮಾತ್ಮನು ಅಂತಃಕದ ಬುದ್ಧಿಯಲ್ಲಿ ಜ್ಞಾನ ರೂಪ ಹೇಗೆ ತೊಳ್ಕೊಳ್ತಾನೋ, ನಮ್ಮ ಜ್ಞಾನಕ್ಕೆ ಆ ಚೈತನ್ಯ ಮೂಲ, ಈ ಪ್ರೇಮಕ್ಕೆ ಪ್ರೀತಿಗೆ ಆ ಆನಂದ ಮೂಲ. ಆನಂದದಿಂದ ಪ್ರೇಮ ಮುಂದೆ. ಹಾಗನ್ನ ಯಾವ ಆನಂದವನ್ನ ಇಟ್ಕೊಂಡು ಪ್ರೇಮ ಪ್ರೀತಿ ಎತ್ಕೊಂಡಿದ್ಯೋ ಅದನ್ನ ಅಲ್ಲಿಗೆ ಕಳಿಸ್ಬೇಕು. ಆನಂದ ಸ್ವರೂಪ ಪರಮಾತ್ಮ ಇಡ್ಬೇಕು ಪ್ರೇಮವನ್ನು. ಇಲ್ಲಿ ನಮ್ಮ ಅರಿವಾಗ್ತಾ ಇದೆಯಲ್ಲ, ನಮಗೆ ಇಂದ್ರಿಯದಲ್ಲಿ ಮನಸ್ಸು ಬುದ್ಧಿಯಲ್ಲಿ ಅರಿವಿದೆಯಲ್ಲ, ಈ ಅರಿವಿನ ಮೂಲ ಆ ಚೈತನ್ಯ ಸ್ವರೂಪದ ಪರಮಾತ್ಮನ ಅರಿವೇ ಇಲ್ಲಿ ಭಾರವಾಗಿದೆ. ಹೇಗೆ ಬಿಸಿ ಎಲ್ಲ ಬೆಂಕಿಯಿಂದ ಬಂದ, ಕಬ್ಬಣಕ್ಕೆ ಬರ್ಲಿ, ನೀರಿಗೆ ಬರ್ಲಿ, ಯಾವ್ದಕ್ಕೆ ಬರ್ಲಿ ಬೆಂಕಿಯಿಂದ ಬರುತ್ತೋ, ಅಥವಾ ರವೆ ಉಂಡೆ ಸಿಹಿ ಇರ್ಲಿ, ಪಾಯಸ ಸಿಹಿ ಇರ್ಲಿ, ಯಾವ್ದು ಸಿಹಿ ಆದ್ರೂ ಸಕ್ಕರೆಯಿಂದ ಬಂದದ್ದೋ, ಹಾಗೆ ಅರಿವಿಗೆಲ್ಲ ಮೂಲ ಆ ಚೈತನ್ಯ ಸ್ವರೂಪದ ಆತ್ಮ. ಹಾಗೆ ಈ ಪ್ರೇಮ ಪ್ರೀತಿ ಇದೆಯಲ್ಲ, ಅದಕ್ಕೆ ಆನಂದ ಸ್ವರೂಪ ಪರಮಾತ್ಮ ಈ ಅಂತಃಕರಣ ತಟ್ಟೆಗಳಿಗೆ ಪ್ರೇಮ ಪ್ರೀತಿಯಾಗಿ ತಿಳ್ಕೊಳ್ತಾರೆ. ಈ ಪ್ರೇಮ ಪ್ರೀತಿಯನ್ನ ಅದು ಅಲ್ಲಿ ಕಳಿಸ್ಬೇಕು. ಎಲ್ಲಿಂದ ಬಂದಿದೆ ಅದು ಅಲ್ಲಿ ಕೊಡ್ಬೇಕೆ ಹೊರತು ಈ ಪ್ರೇಮ ಪ್ರೀತಿಕೊಂಡು ಹೊರಗಿನ ವಸ್ತು ಇಟ್ಬಿಟ್ರೆ ಅದು ಬಂದ ಜಾಗ ಮೂಲ ರೂಪದಿಂದ ಪರಮಾತ್ಮನ ಆನಂದದಿಂದ ಬಂದ ಪ್ರೇಮ ಪ್ರೀತಿಯನ್ನ ತಗೊಂಡೋಗಿ ಚಿನ್ನ, ಬೆಳ್ಳಿ, ದುಡ್ಡು ಅಪಚಾರ. ಪ್ರೇಮಕ್ಕೆ ಅಗೌರವ, ಪ್ರೇಮಕ್ಕೆ ಅಪಚಾರ ಮಾಡಬಾರ್ದು. ಪ್ರೀತಿ ಸ್ನೇಹ ತತ್ಪೂರ್ವಕಂ ಮಾಂ ಭಜತಾಂ ಸಹ. ಪ್ರೀತಿಯಿಂದ ಸ್ನೇಹ, ಅದು ಸ್ನೇಹನಿಗೆ ಎಣ್ಣೆ ಕೈ ಬಿದ್ದರೆ ನೀರು ತಗೊಂಡು ಹೋಗಲ್ಲ, ಅದು ಅಂಟ್ಕೊಂಡ್ಬಿಡುತ್ತೆ. ಹಾಗೆ ಪ್ರೇಮ, ಯಾವ್ದು ಪ್ರೇಮ ಮಾಡ್ತಾರೆ ಅದು ಅಂಟ್ಕೊಂಡ್ಬಿಡುತ್ತೆ. ಅದ ತನ್ನ ಮಾಡ್ಕೊಂಡ್ಬಿಡುತ್ತೆ. ಭಗವಂತನ ಪ್ರೇಮ ಇಟ್ಟರೆ ಭಗವಂತನ ಹಿಡ್ಕೊಂಡ್ಬಿಡುತ್ತೆ, ವಸ್ತುವಿನ ಪ್ರೇಮ ಇಟ್ಟರೆ ವಸ್ತುವಿನ ಹಿಡ್ಕೊಂಡ್ಬಿಡುತ್ತೆ. ಯಾವುದ್ರಲ್ಲಿ ಪ್ರೇಮ, ಆ ಪ್ರೇಮಕ್ಕೆ ಸ್ವಭಾವ ಸ್ನೇಹ ಸ್ವಭಾವ. ಸ್ನೇಹನೇ ಜಿಡ್ಡು, ಎಣ್ಣೆ. ಆ ಎಣ್ಣೆ ಹಚ್ಚಿಬಿಟ್ರೆ ಎಣ್ಣೆ ಹೋಗ್ಸಕ್ಕಾಗಲ್ಲ. ಒರೆಸಿದ್ರೆ ಎಣ್ಣೆ ಹೋಗಲ್ಲ, ಒರೆಸಿದ್ರು ಆ ಜಿಡ್ಡು ಇದ್ದೇ ಇರುತ್ತೆ. ಹಾಗೆ ಪ್ರೇಮ ಜಿಡ್ಡು ತರಹ, ಯಾವುದಕ್ಕೆ ಅಂಟಿಸ್ತೀವೋ ಅದು ಅಂಟ್ಕೊಂಡ್ಬಿಡ್ತದೆ. ವಸ್ತು ಗಂಟಿದೆ, ವ್ಯಕ್ತಿ ಗಂಟಿದೆ. ಹಾಗೆ ವ್ಯಕ್ತಿ ಮೇಲೆ ಅಥವಾ ವಸ್ತು ಮೇಲೆ ಪ್ರೇಮ ಇಟ್ರೆ ಅದು ಅಪಚಾರ ಆಗುತ್ತೆ, ಇಡಬೇಡಿ, ದುಃಖ ಆಗುತ್ತೆ ನಿಮಗೆ. ಯಾಕಂದ್ರೆ ಅದು ಚೇಂಜ್ ಆಗ್ಬಿಟ್ಟು ದುಃಖ ಆಗುತ್ತೆ. ಪರಮಾತ್ಮ ಪ್ರೇಮ ಇಟ್ರೆ ಅದು ಬದಲಾವಣೆ ಆಗೋದಿಲ್ಲವಾದ್ರಿಂದ, ಅದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲವಾದ್ರಿಂದ ಅದು ಹಿತವಾದಂತಹ ಪ್ರೇಮ ಆಗುತ್ತೆ. ಇಲ್ಲಿ ಪ್ರೇಮ ಅಂಟ್ಕೊಂಡ್ಬಿಡುತ್ತೆ. ಒಂದ್ಸಲ ಪ್ರೇಮ ಇಟ್ರೆ ಒಂಥರ ಸಂಬಂಧ ಬೆಳ್ಕೊಂಡ್ಬಿಡುತ್ತೆ. ಸಂಬಂಧ ಬೆಳ್ಕೊಂಡ್ಬಿಟ್ರೆ ಒಂಥರ ಅಡಿಕ್ಷನ್ ಬರುತ್ತೆ, ಒಂಥರ ಪಾರತಂತ್ರ್ಯ ಬರುತ್ತೆ, ಅಸ್ವಾತಂತ್ರ್ಯ ಬರುತ್ತೆ. ಈ ಪ್ರೇಮ ತುಂಬಾ ಇಟ್ಬಿಟ್ರೆ, ಮಗು ಮೇಲೆ, ಮಕ್ಕಳ ಮೇಲೆ ಪ್ರೇಮ ಇಟ್ರೆ ಮಕ್ಕಳು ಎಲ್ಲಿ ಹೋದ್ರು ಕೂಡ ಭಯ ಆಗುತ್ತೆ. ಅಯ್ಯೋ ಹೋಗ್ಬಿಟ್ಟು ಹೊರಗಡೆ ಹೋದ್ರು ಏನಾಗುತ್ತೆ ಅಂತ. ಆ ಪ್ರೇಮ ಆಡುವಾಗ ಅಷ್ಟೆಲ್ಲ ಅನ್ಸಲ್ಲ. ಪ್ರೇಮ ಇಟ್ಬಿಡ್ತೀವಿ. ಆ ಮುಂದೆ ಬೆಳೀತಾ ಪ್ರೇಮದ ಆ ಬೇರೆ ಬೇರೆ ಮುಖಗಳಿದೆಯಲ್ಲ, ಸೈಡ್ ಎಫೆಕ್ಟ್, ಅದು ಒಂದೊಂದು ಗ್ಯಾಪ ಭಯ ಆಗುತ್ತೆ, ಕಿಕ್ಕಲ್ಲಿ ನಡುಗಿ ಶುರು ಮಾಡುತ್ತೆ, ಏನೇನೋ ದುಃಖ ಆಗುತ್ತೆ, ಬೇಜಾರಾಗುತ್ತೆ. ಆಮೇಲೆ ನಾನು ಹೀಗೆ ಮಾತಾಡ್ತೀಯ ಅಂತ ಅನ್ಕೊಂಡಿಲ್ಲ, ನಮಗೆ ಹೀಗೆ ಮಾತಾಡ್ಬಿಟ್ಟಲ್ಲ ಅಂತ ಏನೋ ಒಂದು ರಿವರ್ಸ್ ಮಾತಾಡಿದ್ರೆ ಅದೆಲ್ಲ ಬಂದ್ಬಿಡುತ್ತೆ. ಆ ಪ್ರೇಮಕ್ಕೆ ಏನೇನೋ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಅದಕ್ಕೆ ವಿರುದ್ಧ ಕೂಡ ತುಂಬಾ ಬೇಜಾರಾಗುತ್ತೆ. ಪ್ರೇಮವೇ ಇಲ್ಲವೇ ಅದ ವಿಷಯದಲ್ಲಿ ಏನೋ ಭಗವಂತನ ಹೊರತಾಗಿ ಜಗತ್ತಿನ ಯಾರನ್ನು ಪ್ರೇಮಿಸೋದಿಲ್ಲ. ಪರಿಚಯಾತ್ಮಕ ಎಲ್ಲರನ್ನೂ ಇಟ್ಕೊ, ಪರಿಚಯ ಮಾಡ್ಕೊ, ಪರಿಚಯಕ್ಕಿಂತ ತೊಂದರೆ ಇಲ್ಲ. ಬರೀ ಸಮಂತ ಚಯತೆ ಹಾಡುತ್ತೆ, ಸುಮ್ಮನೆ ಒಂದು ಮಾಡ್ಕೊಳ್ತಾರೆ. ಅದೇ ಪ್ರೇಮದಲ್ಲಿ ತನ್ನ ತರ ಇದೆ.
ತನ್ನತನ ಕೊಡೋದು ಅಪಾಯ. ಸುಮ್ಮನೆ ಪರಿಚಯ ಇದೆಯಲ್ಲ, ಸುಮ್ಮನೆ ಒಂದು ಸಾಮಾನ್ಯವಾದಂತ ಒಂದು ಇದು ಗೊತ್ತಾಯ್ತು ಅಂತ ಅನ್ನೋದಿದೆಯಲ್ಲ, ಅದೇ ಅಷ್ಟಿದೆಲ್ಲ ಅಭಿಮಾನ ಬರಬಾರದು. ಪ್ರೇಮ ಪ್ರೀತಿನೇ ಪ್ರೇಮ ಸ್ನೇಹ, ಅದನ್ನು ಮುಂದೆ ಮಾಡಿಕೊಂಡು ನನ್ನನ್ನು ಯಾರು ಭಜಿಸುತ್ತಾರೋ ಸೇವಿಸುತ್ತಾರೋ, ತನ್ನತನ ಕಳ್ಕೊಂಡು ನನ್ನಲ್ಲಿ ತನ್ನ ಪದನ ಉಳಿಸ್ಕೊತಾರೋ ತದಾಮಿ ಪ್ರಯಚ್ಛಾಮಿ ಬುದ್ಧಿಯೋಗಂ ಬುದ್ಧಿ ಸಮ್ಯಕ್ ದರ್ಶನ ಮತ್ತತ್ವ ವಿಷಯ. ಅವರಿಗೆ ನಾನು ಕೊಡ್ತೀನಿ. ಏನ್ ಕೊಡ್ತೀನಿ? ಬುದ್ಧಿಯೋಗವನ್ನು ಕೊಡ್ತೀನಿ. ಇದೇ ಪರಮಾತ್ಮ ಕೊಡ್ತಾ ಇರುವಂತ ಕಾಂಟ್ರಿಬ್ಯೂಷನ್, ಗಿಫ್ಟ್. ನಮ್ಗೆ ಏನ್ ಕೊಡ್ತಾನೆ? ಅವನು ಪ್ರೇಮ ಕೊಡ್ತಾನೆ ಅಂದ್ರೆ ಅವನು ನಮ್ಗೆ ಕೊಡೋದು ಬುದ್ಧಿಯೋಗ ಕೊಡ್ತಾನೆ. ಬುದ್ಧಿಯೋಗ ಅಂದ್ರೆ ಏನೋ? ಬುದ್ಧಿಯಿಂದ ಸಮ್ಯಕ್ ದರ್ಶನ ಅಂದ್ರೆ ಭಗವತ್ ತತ್ವವನ್ನು ವಿಷಯ ಮಾಡಿಕೊಂಡೇ ಸಮ್ಯಕ್ ದರ್ಶನ. ಅದನ್ನ ಕೊಡಿಸ್ತೀನಿ. ನಿಮ್ಗೆ ಸ್ವಲ್ಪದ ಪರಮಾತ್ಮನ ವಿಚಾರದಲ್ಲಿಯೇ ಆಸಕ್ತಿ ಮಾಡ್ತೀನಿ, ಅದರ ಪರಿಚಯ ಮಾಡಿಕೊಟ್ಟು ತತ್ವಜ್ಞಾನ ಕೊಟ್ಟು ನಿಮ್ಗೆ ಮುಕ್ತನ ಮಾಡ್ತೀನಿ. ಬುದ್ಧಿಯೋಗ ನನಗೆ ಬುದ್ಧಿಯನ್ನು ಸಮ್ಯಕ್ ದರ್ಶನ ಅಂತ ಅರ್ಥ ಮಾಡಿದ್ರು. ಯಾವುದ್ರ ಸಮ್ಯಕ್ ದರ್ಶನದಲ್ಲಿ ಸೈನ್ಸ್ ಬಗ್ಗೆ ಸಮ್ಯಕ್ ದರ್ಶನ, ಅದ ಗಣಿತ ಬಗ್ಗೆ ಅದಲ್ಲ, ನನ್ನ ತತ್ವದ ವಿಷಯ ಬಗ್ಗೆ ಸರಿಯಾದ ತಿಳುವಳಿಕೆ. ನನ್ನನ್ನು ತಪ್ಪು ತಿಳ್ಕೊಂಡ್ಬಿಟ್ಟಿದ್ಯಾ, ನನ್ನ ಬಗ್ಗೆ ಕರೆಕ್ಟ್ ಆದ ಸರಿಯಾದಂತಹ ತಿಳುವಳಿಕೆಯನ್ನ ಕೊಡ್ತೀನಿ. ತೇನ ಯೋಗ ಬುದ್ಧಿಯೋಗ ತಂ ಬುದ್ಧಿಯೋಗಂ ಏನ ಬುದ್ಧಿಯೋಗೇನ ಸಮ್ಯಕ್ ದರ್ಶನ ಲಕ್ಷಣೇನ ಮಾಂ ಪರಮೇಶ್ವರಂ ಆತ್ಮಭೂತಂ ಆತ್ಮತ್ವೇನ ಉಪಯಾಂತಿ ಪ್ರತಿಬದ್ಧಂತೆ. ಆ ನನ್ನ ತತ್ವವನ್ನು ವಿಷಯ ಮಾಡಿಕೊಂಡ ಆ ಬುದ್ಧಿಯೋಗದಿಂದ ಕೂಡಿಸ್ತೀನಿ. ತೇನ ಯೋಗ, ಅದನ್ನ ಯೋಗನ ಕೂಡ್ಕೊಳ್ಳೋದು, ಅದೇ ಬುದ್ಧಿಯೋಗ. ಆ ಬುದ್ಧಿಯೋಗವನ್ನ ಅಂದ್ರೆ ಯಾವ ಬುದ್ಧಿಯೋಗದಿಂದ ಅಂದ್ರೆ ಸಮ್ಯಕ್ ದರ್ಶನ ರೂಪವಾಗಿರ್ತಕ್ಕಂಥ ತಿಳುವಳಿಕೆಯಿಂದ ಪರಮೇಶ್ವರನಾಗಿರುವ ಆತ್ಮನಾಗಿರುವ ನನ್ನನ್ನು ಗುರುತಿಸ್ಕೊಳ್ತೀಯೋ ಅಂತ ಪರಮೇಶ್ವರಂ ಆತ್ಮಭೂತಂ ಆತ್ಮತ್ವೇನ ನಾನಾಗಿದ್ದೀನಿ ಅಂತ ಕನ್ಕೊಂಡ್ಬಿಡ್ತೀಯೋ. ನಾನಾಗಿದ್ದೀನಿ ಇವಾಗಿರೋ ನಾನು ಬಿಟ್ಕೋಬೇಕು. ನೀನು ಇವಾಗ ಕಲ್ಪಿತವಾದಂತಹ ಪ್ರಮಾತ ರೂಪ ಇದೆಯಲ್ಲ, ಜೀವರೂಪ, ಇದನ್ನು ಬಿಟ್ಕೊಂಡು ಪರಮೇಶ್ವರನಾಗಿರ್ತಕ್ಕಂತಹ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪನಾದ ಪರಬ್ರಹ್ಮವೇ ನನ್ನ ಆತ್ಮ ಅಂತ ಹೇಳಿ ಕಂಡ್ಕೊಂಡ್ಬಿಡ್ತೀಯೋ, ತಿಳ್ಕೊಂಡ್ಬಿಡ್ತೀಯೋ. ಅಂತ ಬುದ್ಧಿಯೋಗ ನಾನು ಕೊಡ್ತೀನಿ ಅಂತ ಇದ್ದಾರೆ. ಇನ್ನೇನಪ್ಪ ಬೇಕು ಇದಕ್ಕಿಂತ ದೊಡ್ಡ ಗಿಫ್ಟು? ಆತ್ಮಜ್ಞಾನ ಕೊಡ್ತಿದೀನಿ, ಆತ್ಮಜ್ಞಾನ ಕೊಡೋದ್ರ ಮೂಲಕ ನನ್ನಲ್ಲಿ ಒಂದ್ ಮಾಡ್ಕೊತೀನಿ ನನ್ನ ಅಂತ ಇದ್ದಾನೆ. ಇಷ್ಟ ತಲೆ ಹೊಡಿತಾ ಇದೆ. ಆ ಸಮ್ಯಕ್ ದರ್ಶನ ರೂಪವಾಗಿರ್ತಕ್ಕಂತಹ ಆ ಬುದ್ಧಿಯೋಗವನ್ನ ಕೊಡುತ್ತೀನಿ. ಅಂದ್ರೆ ಪರಮೇಶ್ವರ ಆತ್ಮಭೂತರಾದ ಪರಮೇಶ್ವರನಾಗಿರೋ ನನ್ನನ್ನೇ ಆತ್ಮತ್ವ ನಾನಾಗಿದ್ದೀನಿ ಎಂಬುದಾಗಿ ಹೊಂದುತ್ತಾನೆ, ಪಡೆಯುತ್ತಾನೆ, ತಿಳ್ಕೊಳ್ತಾನೆ. ಅದಲ್ಲೇ ಆ ಜ್ಞಾನ ಪಡ್ಕೊಂಡು ಮುಕ್ತರಾಗ್ಬಿಡ್ತಾನೆ. ಅಂಥ ಬುದ್ಧಿಯೋಗ ಕೊಡ್ತೀನಿ ಕಣೋ, ನನ್ನಲ್ಲಿ ಪ್ರೇಮ ಇಟ್ಕೊಳ್ಳೋ. ಏನು ಪ್ರೇಮಕ್ಕೆ ಏನು ಬೇಡ. ಆಮೇಲೆ ಸ್ವಾಮಿಗಳ ಉತ್ಸವ ಬಂದಿದೆ ನೋಡಿ, ಪ್ರೇಮದ ಉತ್ಸವದ ಆರತಿ ಮಾಡಿ, ಪ್ರೇಮದ ಉತ್ಸವದ ಆರತಿ ಮಾಡಿ. ಅಲ್ಲಿ ಹಣ್ಣು ಕಾಯಿಗಳ ಗರಜಿಲ್ಲ. ಮತ್ತೆ ತುಂಬಾ ಚೆನ್ನಾಗಿದೆ ಹಾಡುಮ. ಇಲ್ಲಿ ಹಣ್ಣು ಕಾಯಿಗಳ ಗರಜಿಲ್ಲ, ಮತ್ತೆ ದಕ್ಷಿಣ ಎಲೆಗಳ ಬೇಕಿಲ್ಲ, ಯಾವುದು ಬೇಕಿಲ್ಲ. ಪ್ರೇಮ ಒಂದೇ ಆರತಿಗೆ ಆತ್ಮದ. ಅದನ್ನು ಭಗವಂತನನ್ನ ಕೊಂಡಾಡಿ ಮುದ್ದಾಡಿ ಪರಮಾತ್ಮನ ಸೇರ್ಕೊಂಡ್ಬಿಡಿ. ತುಂಬಾ ಜನ ಹಾಡಿದ್ ಅದನ್ನ ಹಾಡಿದ್ದಾರೆ. ನಮ್ಮ ಇವರು ರತ್ನಕ್ಕ ಭಾಗಿ ಹಾಡಿದ್ದಾರೆ, ಅತ್ತೆ ತುಂಬಾ ಜನ ಹಾಡಿದ್ದಾರೆ. ಅದು ಟೇಪ್ ಕಾರ್ಡಲ್ಲಿ ಇತ್ತಪ್ಪ, ಒಂದು ಇದಲ್ಲೂ ಇತ್ತು. ಉತ್ಸವ ಬಂದಿದೆ ನೋಡಿ, ಪ್ರೇಮದ ಉತ್ಸವದ ಆರತಿ ಮಾಡಿ. ಅದೇ ಮಚ್ಚರ ಈಡಾಡಿ ಆ ಪರಮಾತ್ಮದ ಪ್ರೇಮವನ್ನು ಇಡುವುದ್ರ ಮೂಲಕ ರಾಗದ್ವೇಷ ಮಚ್ಚರವ ಈಡಾಡಿ ಕೊಂದು ಹಾಕ್ಬಿಡಿ ಅದನ್ನ ಅಂತ. ಮಚ್ಚರವ ಈಡಾಡಿ ಇಷ್ಟು ಚೆನ್ನಾಗಿ ಹಾಡು ಮಾಡಿದ್ದಾರೆ ಗುರುಗಳು. ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಧ್ಯಾತ್ಮಿಕ. ಅದೇನಪ್ಪ ಅಂದ್ರೆ ಪ್ರಚಾರ ಇಲ್ಲ. ಈಗ ಪುರಂದರದಾಸದ ಹೇಗೆ ಪ್ರಚಾರ ಆಯ್ತೋ, ಮುತ್ತುಸ್ವಾಮಿ ನಮ್ಮ ಕಾರ್ಯಾಂಗ ಟ್ರಸ್ಟಿಯಲ್ಲಿ ದೊಡ್ಡ ಕೊರತೆ. ಟ್ರಸ್ಟಿ ಆಗಿದ್ದಾರೆ, ಎಲ್ಲರೂ ಅವ್ರ ಮಾಡಿ ಮನೆಯಲ್ಲಿದ್ದಾರೆ ಹೊರತು ಕಾರ್ಯಾಲಯ ಹಾಳ ಹೋಗ್ತಾ ಇದ್ರು ಯಾರು ಏನು ಅನ್ಸಿಲ್ಲ. ಪಡ್ಕೊಳ್ತಾರೆ. ಯಾರು ಕೇಳ್ತೆ ಆ ರೀತಿ ಪಡ್ಕೊಳ್ಳೋರು ಯಾರು ಅಂದ್ರೆ ಏ ಮಚ್ಚಿತ್ತತ್ವಾದಿ ಪ್ರಕಾರ ಮಾಂ ಭಜಂತೆ. ಯಾವುದು ಮಚ್ಚಿತ್ತಾಹ ಮದ್ಯತ ಪ್ರಾಣಾಹ ಬೋಧೆಯಂತಹ ಪರಸ್ಪರಂ ಅಂತ ಹೇಳಿ ಈ ಪ್ರಕಾರದಿಂದ ಕೂಡಿಕೊಂಡವರಾಗಿ ನನ್ನನ್ನು ಸೇವಿಸುತ್ತಾರೋ ಆಗ ಸೇವಿಸುವಂಥವರಿಗೆ ಅಧ್ಯಾತ್ಮ ಜ್ಞಾನ ಕೊಟ್ಟು, ತತ್ವ ಜ್ಞಾನ ಕೊಟ್ಟು ನಾನು ಅವ್ರು ಕೃತಾರ್ಥನಾಗಿ ಮಾಡ್ತೀನಿ ಕೊಡೋ ಅಂತ ಭಗವಂತ ವಾಗ್ದಾನ ಮಾಡ್ತಾ ಇದ್ದಾನೆ.
ಇಷ್ಟು ಮಟ್ಟಿಗೆ ವಾಗ್ದಾನ ಮಾಡಿದ್ಮೇಲೂ ನನ್ನ ಮೇಲೆ ನಂಬಿಕೆ ಇಲ್ಲ ನಾನು ಇನ್ನೇನ್ ಮಾಡ್ಬೇಕು ಹೇಳು. ನನ್ನ ಮಾತು ಮೇಲೆ ನಂಬಿಕೆ ಇಲ್ಲ, ನನ್ನ ಉಪದೇಶ ಮೇಲೆ ನಂಬಿಕೆ ಇಲ್ಲ, ನನ್ನ ಸಾಧನೆ ಮೇಲೆ ನಂಬಿಕೆ ಇಲ್ಲ. ಇದು ನಾನು ಹೇಗೆ ನಿನಗೆ ವಿಷಯ ತಿಳಿಸ್ತೀನಿ ಭಗವಂತ ಹೇಳ್ತಾನೆ ಬಾಬಾ. ಇನ್ನೆಂತ ಮಾಡಕ್ಕಾಗುತ್ತೆ ಭಗವಂತನಿಗೆ? ಒಳ್ಳೆ ಸದ್ಗುರು ಕೊಟ್ಟ, ಒಳ್ಳೆ ಕಾರ್ಯಗಳ ಸಂಘಾತ ಕೊಟ್ಟ, ಒಳ್ಳೆ ಪರಿಸರ ಕೊಟ್ಟ, ಒಳ್ಳೆ ಎಲ್ಲಾ ಇದನ್ನ ಹೇಳಿ, ಆದ್ರೂ ನಾನು ಭಗವಂತ ಕಡೆ ಹೋಗಲ್ಲ ಅಂದ್ರೆ ಇತಃ ಕೋನ್ಯೋಸ್ತಿ ಮೂಢಾತ್ಮ ಎಷ್ಟು ಸ್ವಾರ್ಥೇ ಪ್ರಮಾದ್ಯದಿಂದ, ಇದಕ್ಕಿಂತ ಮುಟ್ಟಾಳ ಇನ್ ಯಾರಿದ್ದಾರೆ ಅಂತ. ಆಯ್ತು, ಮುಂದಿನ ಜನ್ಮ ಇದೆ, 4 ಕಾಲು ಹರ್ಕೊಂಡು ಹೋಗೋದು, ರಕ್ಕೆ ಜನ್ಮ ಏನೋ ಬರುತ್ತೆ, ಹೋಗು ಸುತ್ಕೊಂಡು ಹೋಗು, ಇರು, ಯಾರು ಹೇಳ್ತೀಯ? ನ್ಯಾಯ. ಮನುಷ್ಯ ಜನ್ಮ ಪಡ್ಕೊಂಡು